ಯಾರು ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಮದ್ಧನಂ ಭೀಮಮಧ್ವಾಂತರ್ಗತರಾಮಕೃಷ್ಣವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾಯ ನಮೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚೇತ್ವಿಘ್ನಸ್ವರಾಟ್ येने ब्रह्महृदायादिकवये मुह्यन्ति यं सूरयः तेजो वारिमृतां यथा विनिमयो यत्तत्ति सर्गो मृषा धाम्ना स्वेन सदा निरस्तकुहकं सत्यं परं धीमहि. धर्मप्रोज्झितगैदवोत्रपरमहानिर्मत्सराणां सतां वेद्यं वास्तवमत्र वस्तु शिवदं तापत्र्योन्मूलनम्. श्रीमद्भागवते महामुनिकृते किंवा परेरीश्वरः सद्यो वृद्धवर्धते अत्र कृतिभिः शुश्रूषभिक्तक्षणात् निगमकल्पतरोर्गलितफलं सुखमुखात् अमृतद्रोसंयुतं पिबत भागवतं रसमालयं मुहुरहो रसिकाः भूयुभावुकाः. योऽन्तः प्रविश्य मम वाचमिमां प्रसुप्ताम् सञ्जीवयत्य शक्तिधरस्वधाम्ना अन्यां च हस्तचरणश्रवणत्वगादीन् प्राणन्नमो भगवते पुरुषाय तुभ्यं रसतु श्रीमदानन्दतीर्थेन्दुर्नोर्दम्बरे तद्वदश्चन्द्रिका स्वान्तसन्तापं विनिकुन्तति मिथ्या सिद्धान्तदुर्ध्वान्त विध्वंसन विचक्षणः जयतीर्थाख्यतरनिर्भासत नोर्दम्बरे अर्थकल्पितकल्पोऽयं प्रत्यस्तिगजकेसरी व्यासतीर्थगुरुर्भूयादे अस्मदिष्टार्थसिद्धे तपो विद्याविरक्त्यादिसद्गुणोघाकरानहं वादिराजगुरुन् वन्दे हयग्रीवदयाश्रयान्. प्रणमत्कामधीनं च भजतः सुरतरूपमं श्रीभावबोधकृत्पादचिन्तामणिमुपास्महे. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. यस्य प्रचण्डतपसा श्रुतिगीतवृत्तिः दुष्टो हरिकिलवशं मदतामवाप श्रीमद्वसन्मतपयोनिधिपूर्णचन्द्रः श्रीविष्णुतीर्थमुनिराटे मुदमातनोतु. नमः श्रीपादराजाय नमस्ते व्यासयोगिने नमः पुरंदराय नमः. पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुं नमस्त्यादित्यकराभ्योत्तान् 50 वर्षपूजकान् सत्यप्रमोदतीर्थार्यान् नौमिन्यायसुधारतान् श्रीसत्यात्मतीर्थगुरुभ्यो नमः. रौप्रमतिसत्पुत्रं सत्प्रमोदगुरुप्रियम् अजातशत्रुं तं वन्दे रघुप्रिय गुरुं सदा श्रीरघुविजयतीर्थगुरुभ्यो नमः. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेते. श्रीगुरुभ्यो नमः. हरिः ओम्. यं प्रव्रजन्तमनुपेतमपेतकृत्यं द्वैपायनो विरहकातुर आजुहाव पुत्रेत तन्मयतया तरवोऽपि नेदुः तं सर्वभूतहृदयं मुनिमानतोऽस्मि. समस्तसन्मङ्गलानि भवन्तु. सम्यक् श्लोकैकपठनमात्रेण कलिकृतकल्मषापनोदनपटुतरे श्रीमद्भागवते अद्य कथा प्रसक्ति किञ्चिते पूर्वकथानुवादः. श्रीगुरुभ्यो नमः. हरिः ओम्. ಅನೇಕ ಪುರಾಣಗಳಿಂದ ನಮಗೆ ತಿಳಿದು ಬರ್ತಕ್ಕಂಥ ಸಂಗತಿ ಅಂತಕ್ಕಂಥದ್ದು ಏನಂದ್ರೆ 18 ಪುರಾಣಗಳಲ್ಲಿ ಭಾಗವತ ಅಂತಕ್ಕಂಥದ್ದು ಕೊನೆಯದಾಗಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥ ಪುರಾಣ. 17 ಪುರಾಣಗಳಾದ ಮೇಲೆ 18 ಭಾಗವತ ಪುರಾಣವನ್ನು ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ. ಅಂತೆ ಸಿದ್ಧಾಂತಸ್ತು ಸಿದ್ಧಾಂತ ಅಂತ ಹೇಳಿದಂತೆ ಅಂತ್ಯದಲ್ಲಿ ಮಧ್ವಾಚಾರ್ಯನ ಅವತಾರ ಮಾಡಿ ಈ ಒಂದು
ಸಿದ್ಧಾಂತವನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದರಂತೆ ಇದು ಕೂಡ ಹಂತದಲ್ಲಿ ನಿರ್ಣಯವಾಗಿರ್ತಕ್ಕಂತಹದ್ದು. ವೇದವ್ಯಾಸ ದೇವರು ಸಮಾಧಿ ಭಾಷೆಯಲ್ಲಿ ಇದನ್ನು ನಮಗೆ ಕೊಟ್ಟಿದ್ದಾರೆ. ಎಲ್ಲಾ ಪುರಾಣಗಳ ಸಾರವಾಗಿರ್ತಕ್ಕಂತಹದ್ದು ಭಾಗವತ ಅಂತಕ್ಕಂತಹದ್ದು. ಈ ಒಂದು ಜ್ಞಾನ ಅಂತಕ್ಕಂಥದ್ದೇನಿದೆ, ಪರಮಾತ್ಮ ಉಪದೇಶ ಮಾಡಿರ್ತಕ್ಕಂಥ ಜ್ಞಾನ ಕೃತಯುಗದಲ್ಲಿ ಹೇಗಿತ್ತು ಹಾಗೇ ಇತ್ತು ಅಂತ ಹೇಳ್ತಾ ಇದ್ದಾರೆ. ತ್ರೇತಾಯುಗದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಜ್ಞಾನ ಅಂತಕ್ಕಂಥದ್ದು ನಶಿಸಿ ಹೋಯಿತು, ಕಡಿಮೆ ಆಯಿತು. ಅಂದ್ರೆ ಕೆಲವರಿಗೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನನೋ ಅಥವಾ ಶಿವ ಸರ್ವೋತ್ತಮತ್ವ ಜ್ಞಾನೋ ಅಂತಕ್ಕಂಥ ಸಂದೇಹ ಅಂತಕ್ಕಂಥದ್ದು ವಿಪರೀತವಾಗಿರ್ತಕ್ಕಂಥ. ದ್ವಾಪರಯುಗದಲ್ಲಿ ಅಂತಕ್ಕಂಥದ್ದು ಆ ಸಂದೇಹ ಮತ್ತು ವಿಪರೀತ ಜ್ಞಾನಗಳಾಗಿ ಬಂತು. ಗೊತ್ತಾಯ್ತಾ? ಆ ಸಂದೇಹನೇ ಅದಲ್ಲಿ ಬರೀ ಅದು ಸರ್ವೋತ್ತಮ ಇದು ಸರ್ವೋತ್ತಮ ಅಂತ ಅಷ್ಟೇ ಇತ್ತು. ಆಗ ಮುಂದೆ ಬರ್ತಾ ಇರ್ತಕ್ಕಂಥ ದ್ವಾಪರ ಕಲಿಯುಗಗಳಲ್ಲಿ ಏನಾಯ್ತು, ವಿಪರೀತ ಜ್ಞಾನನೇ ಸುರಿಯುತ್ತೆ. ಅದು ಬಿಟ್ಬಿಟ್ಟು ಆ ಬೇರೆದಲ್ಲಿ ಈ ಬೇರೆ ಇನ್ನೊಂದು ಜ್ಞಾನ ಇರ್ತಕ್ಕಂಥದ್ದು. ಅದರ ಜೊತೆಗೆ ದ್ವಾಪರ ಯುಗದ ಅಂತಿಮ ಭಾಗದಲ್ಲಿ ಗೌತಮರ ಶಾಪವೂ ಕೂಡ ಸೇರಿ ಅಂತಕ್ಕಂಥದ್ದು ಏನಾಯ್ತು, ಎಲ್ಲ ಕಲ್ತು ಬಿಡ್ತು. ಸಂದೇಹ ವಿಪರೀತ ಜ್ಞಾನ ಎಲ್ಲವೂ ಆಯ್ತು. ಗೌತಮರ ಶಾಪ ಕೊಡ್ಲಿಕ್ಕೆ ಕೊರೋನಕ್ಕೆ ಕಾರಣವೇನು ಅಂತ ತಿಳಿಸ್ತಾ ಇದ್ದಾರೆ. ಅವರಿರ್ತಕ್ಕಂಥ ಒಂದು ಸಮಯದೊಳಗೆ ಎಲ್ಲಿ ನೋಡಿದ್ರು ಕೂಡ ದುರ್ಭಿಕ್ಷೆ ಅಂತ ಉಂಟಾಗಿದೆ. ಆದರೆ ಅವರ ಆಶ್ರಮ ಅಂತಕ್ಕಂಥದ್ದೇನಿದೆ, ಅವರ ತಪಸ್ಸಿನ ಪ್ರಭಾವ ಸುಭಿಕ್ಷವಾಗಿರ್ತಾ ಇದೆ. ಯಾಕಂದ್ರೆ ಎಲ್ಲ ಋಷಿಗಳು ಅಂತಕ್ಕಂಥ ಗೌತಮನ ಆಶ್ರಮಕ್ಕೆ ಬಂದಿದ್ದಾರೆ. 12 ವರ್ಷ ಬಹಳ ಸುರಕ್ಷಿತವಾಗಿಲ್ಲಿದ್ದಾರೆ. 12 ವರ್ಷ ಆಗಿದೆ, ಎಲ್ಲ ಕಡೆಯೂ ಮಳೆ ಬೆಳೆ ಬಂದಿದೆ, ಸುಭಿಕ್ಷವಾಗಿದೆ. ಹೇಳ್ತಾ ಇದ್ದಾರೆ, ನಮ್ಮ ಆಶ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತಕ್ಕಂಥ ಅಂದ್ರೂ ಕೂಡ ಬ್ರಾಹ್ಮಣರು ಇರ್ತಾ ಇದ್ದಾರೆ, ನಮ್ಗೇನು ಕಷ್ಟ ಇದೆ, ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅಂತಕ್ಕಂಥದ್ದು ಹೇಳಿ ಅನುಮತಿಯನ್ನು ಕೊಡ್ತಾ ಇಲ್ಲ. ಇವರು ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿ ಇಷ್ಟು ವರ್ಷ 12 ವರ್ಷ ಇವ್ರ ಹತ್ರ ನಾವಿದ್ದೀವಿ, ನಮ್ಮ ಎಲ್ಲ ಅನ್ನ ವಚನಗಳನ್ನು ಕೊಟ್ಟಿದ್ದಾರೆ, ಅವರನ್ನು ಮೀರಿ ಹೋಗ್ತಕ್ಕಂಥದ್ದು ಕೂಡ ಅವ್ರಿಗೆ ಮನಸ್ಸಿಲ್ಲ ಎಲ್ಲ ಋಷಿಮುನಿಗಳಿಗೆ. ಈ ರೀತಿ ಅಂತಕ್ಕಂಥದ್ದು ಇರಬೇಕಾದ್ರೆ ಏನಾಗ್ತಾ ಇದೆ ಅಂದ್ರೆ, ಪಾರ್ವತಿ ದೇವಿಯರು ಏನ್ ಮಾಡ್ತಾ ಇದ್ದಾರೆ, ಒಂದು ಅಂಶದಿಂದ ರುದ್ರದೇವರ ತಲೆ ಮೇಲಿರ್ತಕ್ಕ ಗಂಗಾದೇವಿಯನ್ನ ಕೆಳಗಿಳಿಸ್ಬೇಕು ಅಂತಕ್ಕಂಥ ವಿಚಾರ ಅಂತಕ್ಕಂಥದ್ದು ಬಂದಿದೆ. ಮಗನಾಗಿರ್ತಕ್ಕಂಥ ವಿಘ್ನೇಶನಿಗೆ ಹೇಳ್ತಾ ಇದ್ದಾಳೆ. ವಿಘ್ನೇಶ ಬಂದು ಅವ್ರಿಗೆ ಹೇಳ್ತಾ ಇದ್ದಾನೆ, ಮುನಿಗಳಿಗೆ ಪರ್ಣಾನ್ನ ಮಾಡಿ ಎಷ್ಟು ದಿವಸ ಇರ್ತಾ ಇದ್ದೀರಿ ನೀವು, ನಿಮ್ಮ ಆಶ್ರಮಕ್ಕೆ ನಿಮ್ಗೆಲ್ಲ ಸುಭಿಕ್ಷೆ ಆಗಿದೆ, ನೀವು ಯಾಕೆ ಹೋಗಬಾರ್ದು ನಿಮ್ಮ ಆಶ್ರಮಕ್ಕೆ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಹೇಗೆ ಹೋಗೋದು, ಅವ್ರ ಮಾತನ್ನು ಮೀರಿ ಹೇಗೆ ಹೋಗೋದು, ಅವ್ರು ನಮ್ಗೆ ಅನುಮತಿ ಕೊಡ್ತಾ ಇಲ್ಲ ಅಂತಂದಾಗ ಆಗ ಒಂದು ಉಪಾಯವನ್ನು ಹೇಳ್ತಾ ಇದ್ದಾರೆ. ಕೃತ್ರಿಮವಾಗಿರ್ತಕ್ಕಂಥ ಒಂದು ಗೋವನ್ನ ಅಂತಕ್ಕಂಥದ್ದು ಸೃಷ್ಟಿ ಮಾಡಿದ್ದಾರೆ. ಸುಮ್ಮನೆ ಕೇವಲ ಸ್ಪರ್ಶ ಮಾಡಿದ್ದಾರೆ, ಆ ಗೋವು ಅಂತಕ್ಕಂಥದ್ದು ಮರಣವಾಗಿದೆ. ಆಗ ನಿಮಗೆ ಗೋಹತ್ಯೆ ಬಂದಿದೆ ಅಂತಕ್ಕಂಥದ್ದು ಹೇಳಿ ಋಷಿಮುನಿಗಳು ಅಂತಕ್ಕಂಥದ್ದು ಹೇಳಿ ಅವರ ಆಶ್ರಮದಿಂದ ಹೋಗ್ಬಿಟ್ರು. ಇವ್ರಂತಾರೆ, ನಾನು ನೋಡಿಲ್ಲ, ಬೈದಿಲ್ಲ, ಅಂದಿಲ್ಲ, ಹೊಡೆದಿಲ್ಲ, ಮಾಡಿಲ್ಲ, ಯಾಕಂಗಾಯ್ತು ಒಂದು ತಪ ಪ್ರಭಾವದಿಂದ ನೋಡಿದ್ರೆ ಕೃತ್ರಿಮವಾಗಿರ್ತಕ್ಕಂಥ ಇವರೆಲ್ಲ ಋಷಿಗಳು ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ಮೇಲೆ ಆಗ ಅವರು ಶಾಪ ಕೊಟ್ಟಿದ್ದಾರೆ, ನಿಮ್ಮ ಜ್ಞಾನ ನಷ್ಟವಾಗಲಿ ಎಂದಿರ್ತಕ್ಕಂಥದ್ದು ಒಂದು ಕಾರಣ. ಕಲಿಯುಗ ಹತ್ರ ಬರ್ತಾ ಇದೆ, ದ್ವಾಪರ ಯುಗದ ಅಂತ್ಯ, ಮತ್ತೆ ಆ ಋಷಿ ಶಾಪ, ಗೌತಮನ ಶಾಪ, ಇದರಿಂದ ಬ್ರಾಹ್ಮಣರಿಗೆ ಜ್ಞಾನ ಅಂತಕ್ಕಂಥದ್ದು ಗೊತ್ತಾಯ್ತು. ಮುಖ್ಯವಾಗಿ ಬ್ರಾಹ್ಮಣರಿಗಿರ್ತಕ್ಕಂಥದ್ದು ಜ್ಞಾನವೇ ಮುಖ್ಯವಾಗಿರ್ತಕ್ಕಂಥದ್ದು ಗೊತ್ತಾಯ್ತು. ಪರಮಾತ್ಮನ ಆ ಪ್ರೀತಿ ಆಗ್ತಕ್ಕಂಥದ್ದು ಜ್ಞಾನದಿಂದಲೇ ಪರಮಾತ್ಮ ಪ್ರೀತನಾಗ್ತಾ ಇದ್ದಾನೆ. ಅವರು ಕೂಡ ಬೇರೆಯವ್ರಿಗೆ ಉಪದೇಶ ಮಾಡಬೇಕು, ತಮಗೆ ಜ್ಞಾನವಿಲ್ಲ, ಬೇರೆಯವರಿಗೇನು ಉಪದೇಶ ಮಾಡ್ತಾ ಇದ್ದಾರೆ, ಈ ರೀತಿ ಅಂತಕ್ಕಂಥದ್ದಾಗ್ತಾ ಇದೆ. ಆಗ 28ನೇ ಕಲಿಯುಗದಲ್ಲಿ ಎಲ್ಲಾ ದೇವತೆಗಳು ಪರಮಾತ್ಮನ ಪ್ರಾರ್ಥನಾ ಅಂತಕ್ಕಂಥದ್ದು ಮಾಡಿದ್ದಾರೆ. ಪರಮಾತ್ಮ ಆಗ ವೇದವ್ಯಾಸ ದೇವರ ರೂಪದಿಂದ ಅವತಾರ ಅಂತಕ್ಕಂಥದ್ದು ಮಾಡಿ ಜಗತ್ತಿಗೆ ಜ್ಞಾನವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಬ್ರಹ್ಮದೇವರು ಅವರ ಮಕ್ಕಳಾಗಿರ್ತಕ್ಕಂಥವ್ರು ವಶಿಷ್ಠರು. ಬ್ರಹ್ಮದೇವರ ಮಕ್ಕಳು ವಶಿಷ್ಠರು. ವಶಿಷ್ಠರ ಮಕ್ಕಳು ಶಕ್ತಿ ಋಷಿಗಳು, ವಶಿಷ್ಠರ ಮಕ್ಕಳು. ಆ ಶಕ್ತಿ ಋಷಿಗಳ ಮಕ್ಕಳೇ ಪರಾಶರರಾಗಿರ್ತಕ್ಕಂಥವ್ರು. ಆ ಪರಾಶರರಿಂದ ಸತ್ಯವತಿ ದೇವಿಯಲ್ಲಿ ಅವತಾರ ಮಾಡಿರ್ತಕ್ಕಂಥವರೇ ವೇದವ್ಯಾಸ ದೇವರು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತು? ಈಗ ಸತ್ಯವತಿ ದೇವಿ ಯಾರು ಅಂತಕ್ಕಂಥದ್ದಂದ್ರೆ, ವಸುರಾಜ ಅಂತ ಕ್ಷತ್ರಿಯ ರಾಜ ಬೇಟೆಗೆ ಅಂತ ಹೋಗಿದ್ದಾನೆ. ಆಗ ಅವನ ಮನಸ್ಸು ತನ್ನ ಹೆಂಡತಿಯ ಕಡೆಗೆ ಮನಸ್ಸು ಹೋಗಿತ್ತು. ಸರಿ, ವಸುರಾಜನಿಗೆ ವೀರಸ್ಖಲನವಾಗಿದೆ ಇರ್ತಕ್ಕಂಥದ್ದು. ಆದಾಗ ಅದನ್ನ ವ್ಯರ್ಥವಾಗಬಾರದು ಅಂತ ಹೇಳಿ ಒಂದು ಗಿಡಗದ ಕೈಲಿ ಆ ವೀರ್ಯವನ್ನು ಕೊಡ್ತಾ ಇದ್ದಾನೆ ಪಾತ್ರೆಯಲ್ಲಿ. ಅದು ತಗೊಂಡು ಬರ್ತಾ ಇರ್ಬೇಕಾದ್ರೆ ಇನ್ನೊಂದು ಗಿಡಗಕ್ಕೂ ಅದಕ್ಕೂ ಅಂತಕ್ಕಂಥದ್ದು
ಏನಾಗಿದೆ, ಅದು ಯಾವುದೋ ಒಂದು ಮಾಂಸ ಇರಬೇಕು ಏನೋ ಅಂತಕ್ಕಂಥದ್ದು ಹೇಳಿ ಆ ಗಿಡ ಕೂಡ ಬಂದಿದೆ. ಆ ವೀರ ಕೆಳಗೆ ಬಿದ್ದು ಒಂದು ಸಮುದ್ರದ ಮೀನಿನ ಉದರವನ್ನ ಅಂತಕ್ಕಂಥ ಸೇರಿದೆ. ಆ ಮೀನು ಗರ್ಭ ತಾಳಿ ನೋಡಿ, ಎಷ್ಟು ಅಮೋಘವಾಗಿರ್ತಕ್ಕಂಥ ಅವರ ತಪಶ್ಚರ್ಯ ಅಂತಕ್ಕಂಥ ರಾಜರುಗಳದು ಆಯ್ತ. ಅದನ್ನ ತಮ್ಮ ರಾಜನಿಗೆ ಒಪ್ಪಿಸ್ತಾ ಇದ್ದಾರೆ. ಅದು ಒಂದು ಗಂಡು ಒಂದು ಹೆಣ್ಣನ್ನ ಕೊಡ್ತಾ ಇತ್ತು ನೋಡಿ. ಆ ಮೀನು ಇರ್ತಕ್ಕಂಥ ಆ ಗಂಡು ಇರ್ತಕ್ಕ ಮತ್ತೆ ರಾಜನಿಗೆ ಕೊಡ್ತಾ ಇದ್ರು, ಹೊಸರಾಜನಿಗೆ ಕೊಡ್ತಾ ಇದ್ದಾರೆ ಅದನ್ನ. ಯಾಕಂದ್ರೆ ಆ ದೇಶದ ರಾಜರವರು ಇರ್ತಕ್ಕಂಥ ನಮ್ಮ ರಾಜನಿಗೆ ಕೊಡಬೇಕು ಅಂತ ಗಂಡು ಕೂಸನ್ನ ತಾನು ಇಟ್ಕೊಂಡಿದ್ದಾನೆ, ಹೆಣ್ಣು ಕೂಸನ್ನ ಮತ್ತೆ ಆ ಬೆಸ್ತರಿಗೆ ಕೊಟ್ಟಿದ್ದಾನೆ. ಬೆಸ್ತರಿಂದ ಸಾಕಲ್ಪಟ್ಟಿರ್ತಕ್ಕಂಥಾಕಿನೇ ಸತ್ಯವತಿ ದೇವಿಯರು ಆಯ್ತಾ. ಆಮೇಲೆ ಈ ರಾಜನೇ ಮತ್ಸ್ಯ ರಾಜ ಅಂತಕ್ಕಂಥದ್ದಾಗ್ತಾ ಇದ್ದಾನೆ. ಆ ಸತ್ಯವತಿ ದೇವಿಯಲ್ಲಿ ಅವರು ತಪಸ್ಸು ಮಾಡಿದ್ದಾರೆ. ಸುಮ್ಮನೆ ಕೇವಲ ಪರಮಾತ್ಮ ಅವತಾರ ಮಾಡೋದಿಲ್ಲ, ಗೊತ್ತಾಯ್ತಾ. ಪರಾಶರರು ತಪಸ್ಸು ಮಾಡಿದ್ದಾರೆ ಅನೇಕ ಸಹಸ್ರಾರು ವರ್ಷಗಳವರೆಗೆ. ಸತ್ಯವತಿ ದೇವಿ ಕೂಡ ತಪಸ್ಸು ಅಂತಕ್ಕಂಥದ್ದು ಮಾಡಿದ್ದಾಳೆ. ಆ ತಪಸ್ಸಿನ ಫಲವಾಗಿ ಅವತಾರ ಮಾಡಿರ್ತಕ್ಕಂಥವರು ಪರಾಶರ ಇದು ಸತ್ಯವತಿ ದೇವಿಯಲ್ಲಿ ಹುಟ್ಟಿರ್ತಕ್ಕಂಥವರು ವೇದವ್ಯಾಸ ದೇವರು ಅವತಾರವನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಆದ ಮೇಲೆ ಆ ವೇದಗಳನ್ನ ಅಂತಕ್ಕಂಥದ್ದು ಏನಿದ್ದಾರೆ ಅದನ್ನ ವಿಭಾಗ ಅಂತಕ್ಕಂಥದ್ದು ಮಾಡಿದ್ದಾರೆ. ಮೂಲವಾಗಿರ್ತಕ್ಕಂಥ ವೇದ, ಅದರಲ್ಲಿ ಋಗ್ವೇದ ಭಾಗವನ್ನ ಅಂತೇಳಿ ಋಗ್ವೇದ, ಯಜುರ್ವೇದ ಭಾಗ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತಕ್ಕಂಥದ್ದು ಅದು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಮಹಾಮಹಿರಾಗಿರ್ತಕ್ಕಂಥವ್ರು ವೇದವ್ಯಾಸ ದೇವರು. ಅವ್ರು ಒಂದ್ಸರ್ತಿ ಸಂಚಾರ ಅಂತಕ್ಕಂಥದ್ದು ಮಾಡ್ತಾ ಇರ್ಬೇಕಾದ್ರೆ ಕೀಟಕ್ಕೆ ಒಂದು ಕೀಟ ಜನ್ಮವನ್ನು ನೋಡ್ತಾ ಇದ್ದಾರೆ. ಆ ಕೀಟ ಜನ್ಮದಿಂದ ಮುಕ್ತರಾಗಬೇಕು ಅಂತಕ್ಕಂಥದ್ದು ಹೇಳಿ ಕೀಟ ಜನ್ಮ ಮುಕ್ತರಾಗುವಂತಕ್ಕಂಥದ್ದು ಕೀಟ ಜನ್ಮ ಒಪ್ಲಿಲ್ಲ ಇರ್ತಕ್ಕಂಥದ್ದು. ಇದೇ ಜನ್ಮದಿಂದಲೇ ನನಗೆ ಮೋಕ್ಷ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥದ್ದು ಆಗ ಕೀಟ ಯಾಕಾಯ್ತು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅವನು ದೂರದೊಳಗೆ ಪರಮ ಲೋಭಿಯಾಗಿರ್ತಕ್ಕಂಥ ಪರಮ ಭಗವದ್ಭಕ್ತನಾಗಿರ್ತಕ್ಕಂಥವನು ತಾನು. ರುದ್ರನಾಗಿರ್ತಕ್ಕಂಥವನು ಪರಮ ಲೋಭಿಯಾಗಿ ಪರಮ ಭಗವದ್ಭಕ್ತನಾಗಿದ್ದಾನೆ. ಆದ್ರೆ ಪರಮ ಲೋಭತ್ವದಿಂದ ಅವನ ಕೀಟ ಜನ್ಮ ಅಂತಕ್ಕಂಥದ್ದು ಬಂದಿದೆ. ಆ ಕೀಟನಿಗೆ ಅವನ ಅಪೇಕ್ಷೆಯಂತೆ ಅವನನ್ನು ರಾಜನನ್ನಾಗಿ ಮಾಡಿದ್ದಾನೆ. ಏನೋ ಬರೀ ಕೀಟರಾಜ ಅಲ್ಲ, ರಾಜಾದ ರಾಜರುಗಳು ಚಕ್ರವರ್ತಿ ರಾಜನನ್ನ ಮಾಡ್ತಾ ಇದ್ದಾರೆ. ರಾಜರುಗಳು ಬಂದು ಆ ಕೀಟದ ಕಪ್ಪ ಕಾಣಿಕೆ ಅಂತಕ್ಕಂಥದ್ದು ಬರ್ತಾ ಇದ್ದಾರೆ. ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡಿ. ಆ ರೀತಿ ಸಮರ್ಥನಾಗಿದ್ದೆ. ಆದ್ರೂ ಕೂಡ ನನ್ನ ಒಂದು ನಿಯಮದ ಪ್ರಕಾರ ಜ್ಞಾನದಿಂದ ಮೋಕ್ಷ ಅಂತಕ್ಕಂಥದ್ದು ಇರೋದ್ರಿಂದ ಬ್ರಾಹ್ಮಣ ಜನ್ಮ ಅಂತಕ್ಕಂಥದ್ದು ಹೊಂದಿ ಆ ರೀತಿ ಜ್ಞಾನ ಪುರುಷಾರ್ಥವನ್ನು ಹೊಂದತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಇರಬೇಕಾದ್ರೆ ಆ ರುದ್ರದೇವರು ಇವರಿಂದ ಅವತಾರವನ್ನು ಮಾಡಿದ್ದೆವು. ಯಾರು? ವೇದವ್ಯಾಸ ದೇವರಿಂದ. ಅರಣ್ಯ ಮಥನ ಮಾಡ್ಬೇಕಾದ್ರೆ, ಅರಣ್ಯ ಅಂದ್ರೆ ಆ ರೀತಿ ಮಥನ ಅಂತಕ್ಕಂಥ ಮಾಡ್ಬೇಕಾದ್ರೆ ಗಂಗಾಜಿ ಅಂತಕ್ಕಂಥ ಒಬ್ಬ ಅಪ್ಸರಾಸ್ತ್ರೀ ಗಿಳಿ ರೂಪದಿಂದ ಬಂದಿದ್ದಾಳೆ. ಆ ಗಿಳಿಯನ್ನ ನೋಡಿ ವೇದವ್ಯಾಸ ದೇವರು ಅಷ್ಟೇ. ಆದ್ರೆ ಅರಣ್ಯ ಮಥನದಲ್ಲಿ ರುದ್ರದೇವರು ಹುಟ್ಟಿದ್ದಾರೆ. ಹಾಗೆ ಪ್ರಾರ್ಥನೆ ಮಾಡಿದ್ದಾರೆ, ನನ್ನ ಸಮಯಕ್ಕೆ ನಾ ಬಂದ ಸಮಯಕ್ಕೆ ಅರಣ್ಯಲ್ಲಿ ರುದ್ರದೇವರು ಹುಟ್ಟಿದ್ದಾರೆ. ಆ ಕಾರಣ ನನ್ನ ಹೆಸರನ್ನ ಈ ಮಗನಿಗೆ ಇಡಬೇಕು ಅಂತ ಅಂದಿದ್ದಕ್ಕೆ ಸುಖ ಅಂತ ಹೆಸರಿಟ್ಟಿದ್ದಾರಾಗ್ಲಿ, ಕಾಮಿಸಿದರು ಯಾವುದು ಆ ಘೃತಾಚಿ ಅಂತಕ್ಕಂಥ ಒಂದು ಸುಖ ಅಂದ್ರೆ ಗಿಳಿಯನ್ನ ವೇದವ್ಯಾಸ ದೇವರು ಕಾಮಿಸಿದ್ದಕ್ಕೆ ಅದರಿಂದ ಹುಟ್ಟಿತು ಅಂತಕ್ಕಂಥದ್ದು ಅದು ಸರಿಯಾಗಿರ್ತಕ್ಕಂಥದ್ದು. ಪರಮಾತ್ಮನೇ ಲಕ್ಷ್ಮೀದೇವಿ ಅಪೇಕ್ಷೆನೇ ಇಲ್ಲ ಅಂತ ಅನ್ಬೇಕಾದ್ರೆ ಇನ್ನ ಘೃತಾಚಿ ಅಂತಕ್ಕಂಥ ಕೇವಲ ಒಬ್ಬ ಅಪ್ಸರಾ ಸ್ತ್ರೀಯಲ್ಲಿ ಕಾಮನ ಮಾಡಿದ್ದು ಅಂತಕ್ಕಂಥ ಅದು ಒಂದು ಗಿಳಿಯಲ್ಲಿ ಯಾವ್ದಾರ ಕೂಡ ನಾವು ಗಿಳಿಯಲ್ಲಿ ಮೋಹ ಮಾಡ್ತೀವಿ. ಮನುಷ್ಯರಾಗಿರ್ತಕ್ಕಂಥವರೇ ಗಿಳಿಯಲ್ಲಿ ಮೋಹ ಮಾಡೋದು, ಇನ್ನು ಸಾಕ್ಷಾತ್ ಪರಮಾತ್ಮನಾಗಿರ್ತಕ್ಕಂಥವನು. ಆದ ಕಾರಣ ಆ ಸಮಯದಲ್ಲಿ ಇವರು ಅವತಾರ ಮಾಡಿದ್ದಕ್ಕೆ ಆಕೆಯ ಪ್ರಾರ್ಥನೆಯಂತೆ ಈ ಕೂಸಿಗೆ ಸುಖ ಅಂತಕ್ಕಂಥ ಹೆಸರಿಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೇಳಿದ ಮೇಲೆ ವೇದ ವಿಭಾಗಗಳು ಅಂತಕ್ಕಂಥದ್ದು ಮಾಡಿ ಎಲ್ಲಾ ದೇವತೆಗಳು ವೇದವ್ಯಾಸ ದೇವರ ಸೇವೆಗೆ ಅಂತಕ್ಕಂಥದ್ದು ಬಂದಿದ್ದಾರೆ. ಶೇಷ ದೇವರು 4 ಮಂದಿ ವೇದವ್ಯಾಸ ದೇವ ಶಿಷ್ಯರು, ಪೈಲ, ಸುಮಂತು ಅಂತಕ್ಕಂಥದ್ದು, ಜೈಮಿನಿ ಅಂತಕ್ಕಂಥದ್ದು ಏನು ಇದ್ದಾರೆ, ವೈಶಂಪಾಯನರು ಅಂತಕ್ಕಂಥವ್ರು, ಅವರಲ್ಲಿ ದೇವತೆಗಳ ಸನ್ನಿಧಾನ ಅಂತಕ್ಕಂಥದ್ದು ನೋಡಿ ಹೇಳ್ತಾ ಇದ್ದಾರೆ. ವೇದವ್ಯಾಸ ದೇವರ ಸೇವೆ ಬಂದಿರತಕ್ಕಂಥ ಪೈಲ ಋಷಿಗಳಲ್ಲಿ ಶೇಷ ದೇವರು ಅಂತಕ್ಕಂಥದ್ದು ಅವರ ಆವೇಶವಿದೆ. ಗರುಡ ದೇವರು ಸುಮಂತೊಂಬ ಋಷಿಗಳನ್ನ, ಬ್ರಹ್ಮದೇವರು ವೈಶಂಪಾಯನ ಋಷಿಗಳಲ್ಲ, ಇಂದ್ರದೇವರು ಜೈಮಿನಿ ಮುನಿಗಳನ್ನು ಪ್ರವೇಶ ಅಂತಕ್ಕಂಥದ್ದು ಮಾಡಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ವೇದವ್ಯಾಸ ದೇವರು
ಆ ವೇದಗಳನ್ನ ಅಂತಕ್ಕಂಥ ಉಪದೇಶ ಅಂತಕ್ಕಂಥದ್ದು ಮಾಡಿ ಪ್ರಚಾರವನ್ನು ಮಾಡ್ರಿ ಅಂತ ಹೇಳಿದರು. ಅದೇ ತರ ಪೈಲರು ಋಗ್ವೇದಕ್ಕೆ ಪ್ರಚಾರ ಮಾಡ್ತಾ ಇದ್ದಾರೆ, ವೈಶಂಪಾಯನರು ಶುಕ್ಲ ಯಜುರ್ವೇದಕ್ಕೆ, ಸೂರ್ಯ ಏನಿದ್ದಾನೆ ಈಗೇನು ಕೃಷ್ಣ ಯಜುರ್ವೇದ ಅಂತ ಇದ್ದಾರೆ, ಅದನ್ನ ಸೂರ್ಯ ಪ್ರವರ್ತನೆ ಮಾಡ್ತಾ ಇದ್ದಾರೆ. ಶುಕ್ಲ ಯಜುರ್ವೇದವನ್ನ ವೈಶಂಪಾಯನರು ಪ್ರವರ್ತನೆ ಮಾಡ್ತಾ ಇದ್ದಾರೆ. ಕೃಷ್ಣ ಯಜುರ್ವೇದ ಅಂತ ಹೇಳ್ತಾ ಇದ್ದಾರಲ್ಲ ಈಗ ಅವರು, ಕೃಷ್ಣ ಯಜುರ್ವೇದ ಅಂತ ಇರ್ತಕ್ಕಂಥವ್ರು ಅದು ಸೂರ್ಯ ಅಂತಕ್ಕಂಥ ಪ್ರವರ್ತನೆ ಮಾಡ್ತಾ ಇದ್ದಾನೆ. ಜೈನ ಋಷಿಗಳು ಸಾಮವೇದವನ್ನು ಪ್ರವರ್ತನೆ ಮಾಡ್ತಾ ಇದ್ದಾರೆ, ಮತ್ತು ಸುಮಂತ ಮುನಿಗಳು ಅಥರ್ವವೇದವನ್ನ ಪ್ರವಚನ ಅಂತಕ್ಕಂಥದ್ದು ಮಾಡಿದ ಮೇಲೆ ವೇದವ್ಯಾಸ ದೇವರ ಆ ಒಂದು ಕೃತಿ ಇರಬೇಕಾದ್ರೆ ಅವರ ರೋಮಾಂಚನದಿಂದ ಹುಟ್ಟಿರ್ತಕ್ಕಂಥವರೇ ರೋಮಹರ್ಷಣ ಅಂತಕ್ಕಂಥದ್ದು. ರೋಮಹರ್ಷಣ ಅಂತಕ್ಕಂಥ ಪ್ರಕಾರ ಅವರ ಮಕ್ಕಳಾಗಿರ್ತಕ್ಕಂಥವರೇ ಸೂತರು ಅಂತಕ್ಕಂಥದ್ದೇನು ಬರ್ತಾ ಇದೆ, ಅವರಿಗೆ ರೋಮಹರ್ಷಣ ಅಂತ ಕರೀತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಆ ರೋಮಹರ್ಷಣನ್ನ ಮಹಾಭಾರತ, ಪುರಾಣ, ರಾಮಾಯಣ ಇವಕ್ಕೆ ಪ್ರವರ್ತರನ್ನಾಗಿ ಮಾಡುವಂತ ಆಜ್ಞಾಪನ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಮತ್ತು ದೇವಿ ಮೀಮಾಂಸ ಶಾಸ್ತ್ರಕ್ಕೆ ಪೈಲಶೇಷ ಅಂತಕ್ಕಂಥ ಅವರಿಂದ ಮಾಡಿಸ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಎಲ್ಲ ವೇದಗಳನ್ನ ಇವನ್ನೆಲ್ಲ ಕಡೆ ವಿಭಾಗ ಅಂತಕ್ಕಂಥದ್ದು ಮಾಡಿ, ಆಮೇಲೆ ಪುರಾಣಗಳು ಅಂತಕ್ಕಂಥದನ್ನ ರಚನಾ ಅಂತಕ್ಕಂಥದ್ದು ಎಲ್ಲವನ್ನು ಕೂಡ ರಚನೆ ಅಂತಕ್ಕಂಥದ್ದು ವೇದವ್ಯಾಸ ದೇವರು ಮಾಡಿದ್ದಾರೆ. ಮಾಡಿದ ಮೇಲೆ ಈಗ ಆ ಒಂದು ನಾರದರ ಒಂದು ಪ್ರಾರ್ಥನೆಯ ಮೇರೆಗೆ ಈ ಭಾಗವತವನ್ನ ಕೊನೆಯದಾಗಿರ್ತಕ್ಕಂಥ ಭಾಗವತವನ್ನ ರಚನೆ ಅಂತಕ್ಕಂಥದ್ದು ಮಾಡಿ ಭಾಗವತವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಜನ್ಮಾದ್ಯಸ್ತ ಯಥೋನ್ವಯಾತಿತರತ ತೇಷು ಅಭಿಜ್ಞ ಸ್ವರಾಟೆ ಏನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿಯ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಅಂತಕ್ಕಂಥದ್ದು. ನಾವು ನೀವು ಎಲ್ಲರೂ ಕೂಡ ಧ್ಯಾನವನ್ನು ಮಾಡೋಣ, ಧೀಮಹಿ ಅಂತ ಹೇಳ್ತಾ ಇದ್ದಾರೆ. ಧ್ಯಾನವನ್ನು ಮಾಡೋಣ. ಯಾರನ್ನ ಧ್ಯಾನ ಮಾಡೋಣ ಅಂದ್ರೆ ಸತ್ಯಂ ಪರಂ ಧೀಮಹಿ, ಸತ್ಯನಾಗಿರ್ತಕ್ಕಂಥ ಪರಮನಾಗಿರ್ತಕ್ಕಂಥ ಪರಮಾತ್ಮನ ಧ್ಯಾನವನ್ನು ಮಾಡೋಣ. ಸತ್ಯನಾಗಿರ್ತಕ್ಕಂಥವನಂದ್ರೆ ಜ್ಞಾನಾನಂದೇ ಶರೀರ ಉಳ್ಳವನಾಗಿರ್ತಕ್ಕಂಥ, ಪರಮ ಅಂದ್ರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನ ಧ್ಯಾನ ಮಾಡೋಣ. ಅವನ ಲಕ್ಷಣಗಳು ಏನು ಅಂದ್ರೆ ಜನ್ಮಾದ್ಯಸ್ತ ಯತಃ, ಅವನು ಯಾರಾದ್ರೂ ಕೂಡ ಒಬ್ಬನ ಅನ್ಬೇಕಾದ್ರೆ, ಒಬ್ಬನ ಪರಮಾತ್ಮ ದೇವರು ಭಗವಂತ ಅನ್ಬೇಕಾದ್ರೆ ಅವನ ಲಕ್ಷಣಗಳು ಏನಿರ್ಬೇಕಂದ್ರೆ ಅನಾಯಾಸವಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷವನ್ನು ಅನಾಯಾಸವಾಗಿ ಮಾಡ್ತಕ್ಕಂಥವನಿಗೆ ಭಗವಂತ ಅಂತ ಕರಿತಾ ಇದ್ದಾರೆ. ನಾವೆಲ್ಲರೂ ಯಾರ್ಯಾರಿಗೆ ಭಗವಂತ ಕರಿತಾ ಇದ್ದೀವಲ್ಲ, ಗೊತ್ತಾಯ್ತಲ್ಲ, ಅವರಿಗೆ ಹುಟ್ಟದೆ, ಅವರಿಗೆ ಸಾವಿದೆ, ಜನನ ಮರಣಗಳು, ಅವರೇ ಕಷ್ಟ ಬಿದ್ದಿದ್ದಾರೆ, ಗೊತ್ತಾಯ್ತು. ಅವ್ರು ಯಾರನ್ನ ಬೇಕಾದ್ರೆ ಚರಿತ್ರೆಗಳು ಕೇಳಿ, ಇವ್ರು ಯಾರ್ಯಾರು ಭಗವಂತ ಭಗವಂತ ಅಂತ ಇದ್ದಾರೆ. ಆ ಸರಡಿ ಸಾಯಿಬಾಬಾ ಆಗ್ಬೋದು, ಇನ್ನೊಬ್ಬರಾಗ್ಬೋದು, ಮತ್ತೊಬ್ಬರಾಗ್ಬೋದು, ಯಾರೇ ಆಗಿರ್ಬೋದು ಇರ್ತಕ್ಕಂಥ ಅವರೆಲ್ಲ ಭಗವತ್ ಶಬ್ದ ಅಂತಕ್ಕಂಥದ್ದು ಆ ರೀತಿ ಅಂತ ಹೇಳ್ಬಾರ್ದು. ಭಗವಂತನ ಮುಖ್ಯವಾಗಿರ್ತಕ್ಕಂಥ ಆ ಏನು ಲಕ್ಷಣ ಏನಂದ್ರೆ ಜನ್ಮಾದ್ಯಸ್ಯ ಯತಃ, ಇಷ್ಟು ಅಷ್ಟಕರ್ತೃತ್ವ ಏನಿದೆ ಪರಮಾತ್ಮನ ಅಷ್ಟಕರ್ತೃತ್ವ ಅದು ಸ್ವತಂತ್ರವಾಗಿ ಒಬ್ಬರ ಒಂದು ಮೇಲಿನ ಇಲ್ಲದಂಗೆ, ಅಂದ್ರೆ ಯಾವುದೇ ಇಲ್ಲದ್ರೂ ಕೂಡ ಅವನ ಸ್ವತಂತ್ರವಾಗಿ ತಾನು ಸೃಷ್ಟಿ ಆದಿಗಳನ್ನ ಪರಮಾತ್ಮ ಮಾಡ್ತಾ ಇದ್ದಾನೆ. ಇವನ್ನೆಲ್ಲವನ್ನು ಕೂಡ ಪರಮಾತ್ಮ ಮಾಡ್ತಾ ಇದ್ದಾನೆ. ಮತ್ತೆ ಇನ್ನೊಂದು ಪರಮಾತ್ಮ ಲಕ್ಷಣ ಎಂಥವನು ಅಂದ್ರೆ ಸರ್ವಜ್ಞನಾಗಿರ್ಬೇಕು. ಅವನಿಗೆ ಗೊತ್ತಿಲ್ಲದೆ ಇವೆಲ್ಲವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಅಂದ್ಮೇಲೆ ಸರ್ವಜ್ಞ ಆಗಿರ್ಬೇಕು. ಯಾರಾದ್ರೂ ಕೂಡ ಒಂದನ್ನು ಸೃಷ್ಟಿ ಮಾಡ್ತಾರಂದ್ರೆ ಅದರ ಸಂಪೂರ್ಣ ಜ್ಞಾನ ಇರಬೇಕು, ಗೊತ್ತಾಯ್ತಾ. ಅಂತದ್ದು ಇಡೀ ಸಮಸ್ತ ಪ್ರಪಂಚ ಇರ್ತಕ್ಕಂಥದ್ದನ್ನು ಅನಾಯಾಸ ಸೃಷ್ಟಿ ಮಾಡ್ತಾ ಇದ್ದಾನಂದ್ರೆ ಅವನು ಸರ್ವಜ್ಞನಾಗಿರ್ಬೇಕು. ಮತ್ತೆ ಸ್ವತಂತ್ರನಾಗಿರ್ಬೇಕು, ಡಿಪೆಂಡೆಂಟ್ ಇರಬಾರ್ದು. ಯಾರಾದ್ರೂ ಕೂಡ ಬರ್ಲಿಲ್ಲಿದ್ರೆ ನಾವು ಕೆಲಸದವ್ರು ಬರ್ಲಿದ್ರು ಕೂಡ ಸಾಕು, ಬಂದಿಲ್ಲ ಏನು ಕೆಲಸ ಮಾಡ್ಕೊಂಬೇಕು ಅಂತಂದ್ರೆ, ಅಂದ್ರೆ ಇಷ್ಟು ಡಿಪೆಂಡೆಂಟ್. ಪರಮಾತ್ಮ ಹಂಗಲ್ಲ, ಇಡೀ ಪ್ರಪಂಚವನ್ನ ಹಿಂದಿರೋದು ಈಗಿರೋದು ಮುಂದಿರ್ತಕ್ಕಂಥದ್ದು ಸ್ವತಂತ್ರನಾಗಿ ಒಬ್ಬನೇ, ಯಾರ ಒಂದು ಇಲ್ದಂಗೆ ಆಸರೆ ಇಲ್ದಂಗೆ ಅವರ ಒಂದು ರೀತಿಯಾಗಿರ್ತಕ್ಕಂಥ ಉಪಕಾರ ಇಲ್ದಂಗೆ ಪರಮಾತ್ಮ ಸೃಷ್ಟಿ ಅಂತಕ್ಕಂಥದ್ದು. ಮತ್ತೆ ಇವನ್ನೆಲ್ಲ ತೋಳ್ತಾ ಇದ್ದಾನೆ ಅಂತಂದ್ರೆ ಇವರ ಉದ್ಧಾರಕ್ಕಾಗಿ, ಇವರಿಗೆ ತನ್ನ ವೈಭವವನ್ನು ತೋರಿಸ್ಲಿಕ್ಕೆ, ಇವರಿಗೆ ಸಾಧನೆ ಅಂತಕ್ಕಂಥ ಆಗ್ಲಿಕ್ಕೆ ಮಾಡ್ತಾ ಇದ್ದಾನಾಗ್ಲಿ, ಇದನ್ನ ಇದ್ರೆ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳಿಬಾರದು. ಅದು ಭಗವಂತನ ಒಂದು ವಿಶಿಷ್ಟ ಸ್ವತಂತ್ರತ್ವ ಅಂತ ಕರೀತಾರೆ. ಆ ಸ್ವತಂತ್ರ ಗುಣ ಇರೋದು ಯಾರಿಗಿಲ್ಲ, ಶ್ರೀಹರಿ ಮಾತ್ರ ಆ ಸ್ವಾತಂತ್ರ್ಯ ಅಂತಕ್ಕಂಥದ್ದೇನಿದೆ ಅವನು ಸ್ವತಂತ್ರನಾಗಿದ್ದಾನೆ. ಚತುರ್ಮುಖ ಬ್ರಹ್ಮದೇವರಿಗೆ ವಿಸ್ತಾರವಾಗಿ ಉಪದೇಶ ಅಂತಕ್ಕಂಥದ್ದು ಮಾಡಿದ್ದಾನೆ. 3 ತರದ ಪರಮಾತ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ. ತನ್ನ ಸೃಷ್ಟಿ ಎಂಬುದು, ತನ್ನ ಸೃಷ್ಟಿ ಅಂದ್ರೆ ಏನು, ತನ್ನ ಮೂಲ ರೂಪದಿಂದ ಅವತಾರ ರೂಪಗಳನ್ನು ಸೃಷ್ಟಿ ಮಾಡೋದು, ಗೊತ್ತಾಯ್ತಾ. ಒಂದು ದೀಪ ಹಚ್ಚಿದ ಮೇಲೆ ಆ ದೀಪದಿಂದ ಇನ್ನೊಂದು ದೀಪ, ಆ ದೀಪದಿಂದ ಇನ್ನೊಂದು ದೀಪ ಹಚ್ಚಿದ್ರೆ ಎಲ್ಲಾ ದೀಪಗಳಿಗೂ ಕೂಡ ಸುಡ್ತಕ್ಕಂಥ ಸಾಮರ್ಥ್ಯ ಒಂದೇ ಇರ್ತದೆ.
ಈ ಮೊದಲನೇ ದೀಪ ಮಾತ್ರ ಸುಡುತ್ತದೆ, ಎರಡನೇ ದೀಪ ಸುಡೋ ಸಾಮರ್ಥ್ಯ ಇಲ್ಲ, ಮೂರನೇ ದೀಪ ಸುಡೋ ಸಾಮರ್ಥ್ಯ ಇಲ್ಲ ಅಂತಲ್ಲ. ಎಲ್ಲಾ ದೀಪದಲ್ಲೂ ಸುಡ್ತಕ್ಕಂಥ ಸಾಮರ್ಥ್ಯ ಆಗಿದೆಯೋ ಅದರಂತೆ ಪರಮಾತ್ಮನ ಎಲ್ಲಾ ರೂಪಗಳಿಗೆ ಕೂಡ ಯಾವ ಭೇದನೂ ಇಲ್ಲ ಅಂತಕ್ಕಂಥದ್ದು. ಮತ್ತೆ ಎರಡನೇದಾಗಿರ್ತಕ್ಕಂಥದ್ದು ನಮ್ಮ ದೇಹಕ್ಕೆ, ನಮ್ಮ ಜೀವನಿಗೆ ದೇಹವನ್ನು ಕೊಡ್ತಾ ಇದ್ದಾನೆ, ಪ್ರತಿಬಿಂಬದಂತೆ ಅಂತಕ್ಕಂಥ, ಜಲಸೃಷ್ಟಿಯಂತೆ ಅಂತಕ್ಕಂಥ. ಗೊತ್ತಾಯ್ತಾ? ಪ್ರತಿಬಿಂಬ ನಮ್ಮನ್ನು ಮೂಡ್ತಾ ಇದೆಯಲ್ಲ, ಅದೇ ಪ್ರತಿಬಿಂಬ ಮೂಡಿದ್ರೆ ಪೂರ್ತಿ ಬಿಂಬದಂತೆ ಇರೋದಿಲ್ಲ, ಅದರದ ಒಂದು ಛಾಯೆ ಇರ್ತದೆ ಅಷ್ಟೇ ಇರ್ತಕ್ಕಂಥ. ಅದರಂತೆ ಈ ಜೀವರಾಶಿಗಳಿಗೆ ದೇಹವನ್ನು ಕೊಡ್ತಾ ಇದ್ದಾನೆ. ಗೊತ್ತಾಯ್ತಾ? ಇನ್ನ ಜಡಕ್ಕೆ ಏನ್ ಮಾಡ್ತಾ ಇದ್ದಾನೆ ಪರಮಾತ್ಮ? ಜಡ ಸೃಷ್ಟಿಯನ್ನೆಲ್ಲವನ್ನು ಮಾಡ್ತಾ ಇದ್ದಾನೆ. ಕುಂಬಾರ ಮಡಿಕೆಯನ್ನು ಮಾಡ್ತಾ ಇದ್ದ, ಜಲದಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾನಲ್ಲ, ಮಣ್ಣಿನಿಂದ ಎಲ್ಲವನ್ನು ಮಾಡ್ತಾ ಇದ್ದಾನಲ್ಲ, ಪ್ರಕೃತಿಯಿಂದ ಎಲ್ಲ ನಿರ್ಮಾಣ ಮಾಡ್ತಾ ಇದ್ದ, ತ್ರಿಸರ್ಗ ಅಂತ ಕರಿತಾ ಇದ್ದ. ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ಸೃಷ್ಟಿ ಅಂತಕ್ಕಂಥದ್ದು ಮಾಡ್ತಾ ಇದ್ದಾನೆ. ಸೃಷ್ಟಿ ಅಂತಕ್ಕಂಥದ್ದು ಮಾಡಬೇಕಾದ್ರೆ, ಇಷ್ಟೆಲ್ಲ ಸೃಷ್ಟಿ ಮಾಡಬೇಕಾದ್ರೆ ಆತನಿಗೆ ಪ್ರಯೋಜನ ಅಂತಕ್ಕಂಥದ್ದು ಇದೇನು ಅಂತಂದ್ರೆ, ಪ್ರಯೋಜನ ಆತ ಏನಿಲ್ಲ. ನಾವು ಯಾವುದೇ ಕೆಲಸ ಮಾಡಿದ್ರು ನಮಗೆ ಪ್ರಯೋಜನ ಇದ್ರೆ ಮಾಡ್ತೀವಿ, ಪ್ರಯೋಜನ ಇಲ್ಲಿದ್ರೆ ಮಾಡೋದಿಲ್ಲ. ಅಡಿಗೆ ಆಯ್ತು, ಊಟ ಆಯ್ತು, ಇನ್ನೊಂದಾಯ್ತು, ಮತ್ತೊಂದು ಯಾವುದೇ ಯಾಕೆ ಮಾಡ್ತಾ ಇದ್ವಿ? ನಾವು ಊಟ ಮಾಡ್ಬೇಕಾಗಿತ್ತು. ಪ್ರತಿ ಯಾವುದೇ ಕೆಲಸ ಆಯ್ತು ಪ್ರಯೋಜನ ಮನುದ್ದೇಶ್ಯ ನಾ ಮಂದೋಪಿ ಪ್ರವರ್ತತೆ ಅಂತ ಹೇಳ್ತಾರೆ. ಒಬ್ಬ ಹುಚ್ಚನಾದ್ರೂ ಕೂಡ ಪ್ರಯೋಜನ ಇಲ್ಲಿದ್ರೆ ಕೆಲಸ ಅಂತಕ್ಕಂಥ ಅದು ಮಾಡೋದಿಲ್ಲ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಪಂಚವನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ. ಅವನಿಗೇನು ಪ್ರಯೋಜನ ಅಂತಕ್ಕಂಥ ಅಂದ್ರೆ, ಹೌದು ಪ್ರಯೋಜನವಿದೆ. ಏನು ಪ್ರಯೋಜನ ಅಂದ್ರೆ ನನ್ನ ಸ್ವಂತ ಪ್ರಯೋಜನ ಅಲ್ಲ, ನಮಗೋಸ್ಕರವಾಗಿ ನಮ್ಮ ಉದ್ಧಾರವಾಗ್ಲಿ, ಮೋಕ್ಷ ಪುರುಷಾರ್ಥವನ್ನ ಹೊಂದಲಿ ಅಂತಕ್ಕಂಥ ಕಾರಣದಿಂದ ಪರಮಾತ್ಮ ಸೃಷ್ಟಿ ಅಂತಕ್ಕಂಥದ್ದು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಗುಣಸ್ವರೂಪನಾಗಿರ್ತಕ್ಕಂಥ, ಸರ್ವಜ್ಞ ಆಗಿರ್ತಕ್ಕಂಥ, ಸ್ವತಂತ್ರನಾಗಿರ್ತಕ್ಕಂಥ, ಜನ್ಮಾದಿ ಅಷ್ಟ ಕರ್ತೃತ್ವವಾಗಿರ್ತಕ್ಕಂಥ ಪರಮಾತ್ಮನನ್ನ ನಾವು ಧ್ಯಾನವನ್ನು ಮಾಡೋಣ ಅಂತಕ್ಕಂಥದ್ದೇನಿದೆ. ಇದು ಮೊದಲನೆಯ ಒಂದು ಶ್ಲೋಕದ ತಾತ್ಪರ್ಯ. ಈ ಮೊದಲನೇ ಶ್ಲೋಕದ ತಾತ್ಪರ್ಯ ಅಲ್ಲ, ಇಡೀ ಭಾಗವತದ ಅರ್ಥ ಇದು. ಗೊತ್ತಾಯ್ತಾ? ಜ್ಞಾನಿಗಳಾಗಿರ್ತಕ್ಕಂಥವ್ರು ಪ್ರತಿಯೊಂದು ಶ್ಲೋಕ ಅರ್ಥವನ್ನು ಇದಕ್ಕೆ ಜೋಡಿಸ್ತಾರೆ. ಅಷ್ಟು ಅವರ ಪ್ರತಿಭಾಶಕ್ತಿ. ಯಾವುದೇ ಶ್ಲೋಕ ಅವ್ರಿಗೆ ಕೊಟ್ಟರು ಕೂಡ ಜನ್ಮಾದ್ಯಸಹಿತ ಈ ಪರಮಾತ್ಮನ ಇದಕ್ಕೆ ಅವರು ಅದನ್ನ ಸರಿ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಈ ರೀತಿ ಆಗಿರ್ತಕ್ಕಂಥವ್ರು ಅವ್ರು ಆಗಿರ್ತಕ್ಕಂಥವ್ರು ಆದ್ಮೇಲೆ ಇದಕ್ಕೆ ಜ್ಞಾನ ಆಯ್ತು, ಮೋಕ್ಷಾದಿ ಪುರುಷಾರ್ಥಕ್ಕಂತ ಅಂದ್ರೆ ಆಯ್ತು. ಇದಕ್ಕೆ ಅಧಿಕಾರಿಗಳೊಬ್ರು ಬೇಕಲ್ಲ, ಅಧಿಕಾರಿಗಳು ಯಾರು ಅಂತಕ್ಕಂಥದ್ದಂದ್ರೆ ಎರಡನೇ ಶ್ಲೋಕದ ಹೇಳ್ತಾ ಇದ್ದಾರೆ. ಧರ್ಮ ಪ್ರೋಜ್ಯತ ಗೈದವೋತ್ರ ಪರಮಃ ನಿರ್ಮತ್ಸರಾಣಂ ಸತಾಂ ಅಂತ ಹೇಳ್ತಾ ಇದ್ದಾರೆ. ಯಾರು ನಿಷ್ಕಾಮ ಧರ್ಮವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಏನು? ಮಾಡ್ತಕ್ಕಂಥ ಕರ್ಮಗಳು ಅಂದ್ರೆ ಪರಮಾತ್ಮನ ಪ್ರೇರಣೆಯ, ಪರಮಾತ್ಮನ ಪ್ರೀತ್ಯರ್ಥವಾಗಿ ನಿಷ್ಕಾಮ ಧರ್ಮ ಅಂದ್ರೆ ಏನು? ತನ್ನ ವರ್ಣಕ್ಕೆ, ಆಶ್ರಮಕ್ಕೆ ಉಚಿತವಾಗಿರ್ತಕ್ಕಂಥ ಕರ್ಮ. ಗೊತ್ತಾಯ್ತು? ಮಾಡೋದು ನನಗೆ ತಿಳಿದಿದ್ದು ನಾನು ಧರ್ಮ ಅಂತ ಅಲ್ಲ. ಗೊತ್ತಾಯ್ತಾ? ಅವನು ಒಬ್ಬನ ಕಳ್ಳತನ ಮಾಡೋನು, ಕಳ್ಳತನ ನನ್ನ ಮನೆಗೆ ಸಾಕ್ಲಿದ್ರೆ, ಹೆಂಡತಿ ಮಕ್ಕಳನ್ನ ಸಾಕ್ಲಿದ್ರೆ ಅವ್ರು ಬದುಕೋದಿಲ್ಲ ಅಂತ ಕಳ್ಳತನ ಮಾಡ್ತಾನೋ, ಕಳ್ಳತನ ಮಾಡ್ತಾನೆ, ಅದು ಧರ್ಮ ಅಂತ ಅನ್ಸೋದಿಲ್ಲ. ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾಗಿರ್ತಕ್ಕಂಥ ಕರ್ಮ ಏನಿದೆ ಅದಕ್ಕೆ ಏನಂತ ಕರೀತಾರೆ? ಧರ್ಮ. ಆ ಧರ್ಮವನ್ನ ನಾವು ಯಾವ ಫಲಾಪೇಕ್ಷೆ ಇಲ್ಲದಂತೆ ಕೇವಲ ಪರಮಾತ್ಮನ ಪ್ರೇರಣೆಯ ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂಥದ್ದು. ಗೊತ್ತಾಯ್ತಾ? ಅದೇನು? ಭಗವಂತ ನಮಗೆ ಕೊಟ್ಟಿದ್ದಾನೆ, ಆ ರೀತಿಯಾಗಿರ್ತಕ್ಕಂಥ ಜ್ಞಾನ ರೂಪವಾಗಿ ಮಾಡ್ತಕ್ಕಂಥದ್ದು, ಅದು ಅವನ ಅಧಿಕಾರಿ. ಎರಡನೇದಾಗಿರ್ತಕ್ಕಂಥವ್ರು ಸಜ್ಜನರಲ್ಲಿ ಮಾತ್ಸರ್ಯ ಅಂತಕ್ಕಂಥದ್ದು ಇರಬಾರದು, ಅವರೇ ಅಧಿಕಾರಿಗಳು. ಇದಕ್ಕೆ ಯಾವ್ದಕ್ಕೆ? ಈ ಭಾಗವತಿಕ ಅಧಿಕಾರಿಗಳು ಯಾರು? ವರ್ಣಾಶ್ರಮ ಧರ್ಮವನ್ನ ಮಾಡ್ತಾ ಇರಬೇಕು. ಅದು ಕೂಡ ಎಂತ ಹೇಗೆ ಮಾಡ್ತಿರ್ಬೇಕು? ಫಲಾಪೇಕ್ಷೆ ಇಲ್ಲದಂತೆ ಮಾಡ್ತಾ ಇರಬೇಕು. ಸಜ್ಜನರಲ್ಲಿ ಮಾತ್ಸರ್ಯ ಅಂತಕ್ಕಂಥದ್ದು ಅವ್ರು ಇರಬಾರದು, ಇರ್ತಕ್ಕಂಥದ್ದು. ಆ ರೀತಿ ಇರ್ತಕ್ಕಂಥ ಸಜ್ಜನರು, ಅಧಿಕಾರಿಗಳು ಮಾಡಿದ್ರೆ, ಅವರು ಭಾಗವತವನ್ನು ಕೇಳಿದ್ರೆ ತಕ್ಷಣ ಮೋಕ್ಷ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೋಕ್ಷ ಆಗಿಲ್ಲ ಅಂತಂದ್ರೇನು? ಇನ್ನ ನಾವು ಈ ಮ್ಯಾಲಿಂದ ಇನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅರ್ಥ. ಆ ರೀತಿ ಮಾಡ್ತಾ ಇದ್ರೆ ತಕ್ಷಣದಲ್ಲೇ ಅವರಿಗೆ ಮೋಕ್ಷಾದಿ ಪುರುಷಾರ್ಥಗಳಾಗ್ತಾ ಇದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದ. ಗೊತ್ತಾಯ್ತಾ? ಹಾಗಾದ್ರೆ ಇರ್ತಾ ಇರ್ಬೇಕಾದ್ರೆ ನೀವು ನೋಡಿದ್ರೆ ಜ್ಞಾನದಿಂದ ಮೋಕ್ಷ ಅಂತಕ್ಕಂಥದ್ದಂತೀರಿ. ಬೇರೆ ಪುರಾಣಗಳಲ್ಲಿ ಬರ್ತಾ ಇದೆ ಪ್ರಯಾಗ ಮರಣದಿಂದ ಮೋಕ್ಷ ಅಂತಕ್ಕಂಥದ್ದೇ, ಗೋಮತ್ಯ ಕೃಷ್ಣ ಸನ್ನಿಧಿಯಲ್ಲ ಮೋಕ್ಷ ಅಂತಕ್ಕಂಥದ್ದೇ. ನೀವು ಬ್ರಹ್ಮಜ್ಞಾನ ಮೋಕ್ಷ ಆಗ್ತಾ ಇದೆ, ಪ್ರಯಾಗ ಮರಣದಿಂದ ಮೋಕ್ಷ ಅಂತ ಕೆಲವರು ಅಂತ ಇದ್ದಾರೆ ಅಂತ ಅಂದ್ರೆ ಅವೆಲ್ಲ ಕೂಡ ಅರ್ಥವಾದ ಅಂದ್ರೇನು? ಅದು ನಮ್ಮ ಜ್ಞಾನಕ್ಕೆ ಸಹಕಾರಿ ಆಗ್ತದೆ. ನಾವು ಗಂಗಾ ನದಿ ಸ್ನಾನ ಮಾಡಿದ್ರೆ, ಗೋಮತಿ ಸ್ನಾನ ಮಾಡಿದ್ರೆ, ಅಥವಾ ಏನಾದ್ರೂ ಕೂಡ ದರ್ಶನಾದಿಗಳನ್ನು ಮಾಡಿದ್ರೆ ಮೋಕ್ಷ ಆಗ್ತದೆ ಅಂತ ಅರ್ಥ ಅಂದ್ರೆ ಏನು ಅಂತ? ಪರಂಪರೆಯ ಮೋಕ್ಷ ಆಗ್ತದೆ ಅಂತ ಅರ್ಥ. ಅವ್ರೇನ್ ಮಾಡ್ತಾರೆ? ನಮಗೆ ತೀರ್ಥಾಭಿಮಾನಿ ದೇವತೆಗಳು ಇವನ ಪಾಪಗಳನ್ನ ಕಳೆದು, ನಾವೇನು ಗಂಗಾ ಸ್ನಾನಕ್ಕೆ ಹೋಗ್ತೀವಲ್ಲ
ಆ ಗಂಗಾ ಸ್ನಾನದಲ್ಲಿ ಈ ರೀತಿ ಭಕ್ತಿಪೂರ್ವಕವಾಗಿ ಅವರನ್ನ ಗಂಗಾ ಸನ್ನಿಧಾನ ಅಂದ್ರೆ ಪರಮಾತ್ಮನ ಪಾದೋದಕ ಅಂತ ಸ್ಮರಣೆ ಮಾಡಿ ಪ್ರತಿಯೊಂದು ಅಣುವಿನಲ್ಲಿ ಕೂಡ ಪರಮಾತ್ಮನ ಸನ್ನಿಧಾನವಿದೆ ಅಂತೇಳಿ ನಾವು ಸ್ನಾನಾದಿಗಳನ್ನಂತ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ, ನಮ್ಮ ಪಾಪಗಳನ್ನ ಕಳೆದು ನಮಗೆ ಜ್ಞಾನವನ್ನು ಸಿಗುವ ಹಾಗೆ ಮುಂದೆ ನಮಗೆ ಜ್ಞಾನಿಗಳ ದರ್ಶನ ಆಗ್ಬೇಕು. ಅವರು ಜ್ಞಾನ ಅವರಿಂದ ನಮ್ಗೆ ಪಡಿಬೇಕು. ಆ ರೀತಿ ನಮಗೆ ಅವ್ರು ಏನ್ ಮಾಡ್ತಾರೆ, ಆಶೀರ್ವಾದವನ್ನು ಮಾಡ್ತಾರೆ. ಕೊನೆಗೆ ಎಲ್ಲಿಗೆ ಬರುತ್ತೆ, ಕೊನೆಗೆ ಮತ್ತೆ ಜ್ಞಾನದಿಂದಲೇ ಮೋಕ್ಷ ಅಂತಕ್ಕಂಥದ್ದು ಬರ್ತಾ ಇದೆ ಅಂತಕ್ಕಂಥದನ್ನ ತಿಳಿತಾ ಇದ್ದಾರೆ. ಆದ್ಮೇಲೆ ಒಳ್ಳೆ ಪವಿತ್ರವಾಗಿರ್ತಕ್ಕಂಥ ನೈಮಿಷಾರಣ್ಯ ಅಂತಕ್ಕಂಥ ಕ್ಷೇತ್ರ, ದೇವತಾ ಸನ್ನಿಧಾನ ಯುಕ್ತವಾಗಿರ್ತಕ್ಕಂಥದ್ದು. ಅಲ್ಲಿ ಸೌನಿಕಾದಿ ಋಷಿಗಳು 1000 ವರ್ಷ ಜ್ಞಾನ ಸತ್ರವನ್ನು ಮಾಡ್ತಾರೆ. 1000 ವರ್ಷ ಇರ್ತಕ್ಕಂಥ ಜ್ಞಾನ ಸತ್ರ ಅಂತಕ್ಕಂಥ ಒಂದ್ಸರ್ತಿ ಇರ್ಬೇಕಾದ್ರೆ ಸೂತರು ಬಂದಿದ್ದಾರೆ, ಅವ್ರನ್ನೆಲ್ಲ ಆದರ ಅಂತಕ್ಕಂಥದ್ದು ಮಾಡಿದ್ದಾರೆ. ಸೂತಾಚಾರನ್ನ ಮಾಡಿದ್ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ನೀವೆಲ್ಲ ರಹಸ್ಯ ವಿಷಯಗಳು ಅಂತಕ್ಕಂಥದ್ದು ಗೊತ್ತಿದೆ. ಮತ್ತೆ ವೇದವ್ಯಾಸ ದೇವರ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಶಿಷ್ಯರಾಗಿರ್ತಕ್ಕಂಥವರು ಆದ ಕಾರಣ ಈ ಘೋರವಾಗಿರ್ತಕ್ಕಂಥ ಸಂಸಾರವನ್ನು ಹೊಂದಿರತಕ್ಕಂಥ ನಮಗೆ ಅದರಿಂದ ಬಿಡುಗಡೆ ಅಂತಕ್ಕಂಥದ್ದು ಆಗಬೇಕಾಗಿದ್ರೆ ನಾವು ಏನನ್ನ ಮಾಡಬೇಕು, ಯಾವ ಕರ್ಮಗಳನ್ನ ಮಾಡಬೇಕು. ಯಾಕಂದ್ರೆ ಭಗವಂತನ ಅವತಾರ ಕಥೆಗಳು ಅಂತಕ್ಕಂಥದ್ದು ನಮಗೆ ಉಪದೇಶ ಅಂತಕ್ಕಂಥದ್ದು ಮಾಡ್ರಿ. ಭಗವಂತನ ಮಹಿಮೆ ಅಂತಕ್ಕಂಥದ್ದು ಎಷ್ಟು ಕೇಳಿದ್ರು ಕೂಡ ನಾವು ತೃಪ್ತಿ ಅಂತಕ್ಕಂಥದ್ದು ಆಗೋದಿಲ್ಲ. ಆ ಕಾರಣ ಈ ಸಂಸಾರ ಸಮುದ್ರ ಅಂತಕ್ಕಂಥ ದಾಟಬೇಕು ಅಂತ ಇಚ್ಛೆ ಬಿಡ್ತಕ್ಕಂಥವರಿಗೆ ದೋಣಿಯಂತೆ ಇರ್ತಕ್ಕಂಥದ್ದೇ ಆ ಜ್ಞಾನ ಅಂತಕ್ಕಂಥದ್ದು ಬ್ರಹ್ಮದೇವರು ತೋರಿಸಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥವ್ರು ಸೌನಿಕಾದಿ ಋಷಿಗಳು ಸೂತ್ರನ ಪ್ರಶ್ನೆ ಮಾಡಿದಾಗ ಸೂತ್ರ ಹೇಳಿರ್ತಕ್ಕಂಥದ್ದು ಏನಿದೆ ಅದೇ ಮುಂದೆ ಬಂದಿರತಕ್ಕಂಥದ್ದು ಭಾಗವತ ಅಂತಕ್ಕಂಥ ಮಾತನ್ನ ತಿಳಿಸ್ತಾ ಉತ್ತಮವಾಗಿರ್ತಕ್ಕಂಥ ನೀವು ಪ್ರಶ್ನೆ ಅಂತಕ್ಕಂಥದ್ದು ಮಾಡಿದ್ದೀರಿ. ಆದ ಕಾರಣ ಹೇಳ್ತಾ ಇದ್ದಾರೆ, ಒಂದು ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಯಾರು? ಸೂತ್ರ ಹೇಳ್ತಾ ಇದ್ದಾರೆ, ಯಾವ ಧರ್ಮ ಮಾಡಿದಾಗ ನಮಗೆ ಪರಮಾತ್ಮನ ಕಥಾ ಕೇಳುವಲ್ಲಿ ನಮಗೆ ಆಸಕ್ತಿ ಬರ್ತದೋ, ಮುಂದೆ ಕೇಳಬೇಕಂತ ಅದೇ ಧರ್ಮವೇ ಪರಮಾತ್ಮನ ಪ್ರೀತಿಕರವಾಗಿರ್ತಕ್ಕಂಥ ಧರ್ಮ ಅಂತ ಹೇಳ್ಬಿಟ್ಟು ನೋಡ್ರಿ. ಅಂದ್ರೆ ನಾವು ಧರ್ಮ ಮಾಡೋದ್ರಿಂದ ನಮಗೆ ಪರಮಾತ್ಮನ ಜ್ಞಾನವನ್ನ ಸಂಪಾದನೆ ಮಾಡ್ಲಿಕ್ಕೆ ಇಚ್ಛೆ ಬರ್ಬೇಕಂತ. ಇಚ್ಛೆ ಬಂತು ಅಂದ್ರೆ ಆ ಧರ್ಮ ಪರಮಾತ್ಮನ ಪ್ರೀತಿ ಆಗಿದೆ ಅಂತ ತಿಳ್ಕೊಬೇಕು. ಗೊತ್ತಾಯ್ತಾ? ನಾವು ಎಷ್ಟೇ ಧರ್ಮಗಳನ್ನು ಮಾಡಿ ನಮಗೆ ಪರಮಾತ್ಮನ ಕಡೆಗೆ ಲಕ್ಷಣ ಇಲ್ಲ, ಆ ಜ್ಞಾನವನ್ನು ಪಡಿಲಿಕ್ಕೆ ಲಕ್ಷಣ ಇಲ್ಲ, ಶ್ರವಣ ಕೇಳಲಿಕ್ಕೆ ಲಕ್ಷಣ ಇಲ್ಲ ಅಂತ ಇತ್ತು ಅಂತಂದ್ರೆ ಆ ಧರ್ಮ ಮಾಡಿದ್ದು ಪರಮಾತ್ಮನಿಗೆ ಪ್ರೀತಿ ಆಗಿಲ್ಲ, ಅದು ಸುಮ್ಮನೆ ವೇಸ್ಟ್ ಆಗಿರ್ತಕ್ಕಂಥ ಆ ವಿಷಯವನ್ನ ಯಾರು ಹೇಳ್ತಾ ಇದ್ದಾರೆ? ಸೂತರು ಸೌನಿಕಾದಿ ಋಷಿಗಳಿಗೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ ಕಾರಣ ಕಾಮ ಅಂತಕ್ಕಂಥ ಇಚ್ಛೆ ಅಂತಕ್ಕಂಥದ್ದೇನಿದೆ ಅದನ್ನ ಇಂದ್ರಿಯ ಪ್ರೀತಿಗೋಸ್ಕರವಾಗಿ ಎಂದೂ ಕೂಡ ನಾವು ಅನುಭವ ಅಂತಕ್ಕಂಥದ್ದು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ದೇಹಯಾತ್ರೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೇಕು. ಊಟ ಗೀಟ ಇನ್ನೊಂದು ಮತ್ತೊಂದು ಮಾಡಬಾರದಂತಲ್ಲ. ಇರ್ತಕ್ಕಂಥದ್ದು ಊಟಕ್ಕೋಸ್ಕರವಾಗಿನೇ ದೇಹ ಬೆಳೆಸುವುದು ಅಂತಲ್ಲ, ನಮ್ಮ ದೇಹ ಇರ್ಲಿಕ್ಕೆ ಅಂದ್ರೆ ಧರ್ಮ ಕಾರ್ಯ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅದನ್ನ ನಾವು ಮಾಡಬೇಕು ಅಂತ ಅವೇ ಅನೇಕವಾಗಿರ್ತಕ್ಕಂಥ ಉಪದೇಶ ಅಂತಕ್ಕಂಥದ್ದು ಅವರಿಗೆ ಮಾಡ್ತಾ ಇದ್ದಾರೆ. ಮಾಡಿ ಈ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡೋದ್ರಿಂದ ಪರಮಾತ್ಮ ಪ್ರಸನ್ನನಾಗ್ತಾ ಇದ್ದಾನೆ. ಪ್ರಸನ್ನವಾಗಿರ್ತಕ್ಕಂಥ ಪರಮಾತ್ಮ ನಮಗೆ ಬಿಂಬರೂಪ ದರ್ಶನವನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾ ಇದ್ದಾರೆ. ಆಗ ನಮಗೆ ಅನಿಷ್ಟ ಪುಣ್ಯಗಳು ಇರ್ತಕ್ಕಂಥ ಪಾಪಗಳು ಎಲ್ಲ ನಷ್ಟವಾಗ್ತಾ ಇದೆ. ಪ್ರಾರಬ್ಧ ಕರ್ಮ ಅಂತಕ್ಕಂಥ ಅನುಭವಿಸಿದ ಮೇಲೆ ನಾವು ಮೋಕ್ಷಾದಿ ಪುರುಷಾರ್ಥಗಳನ್ನ ಹೊಂದ್ತಾ ಇದ್ದೀವಿ ಅಂತಕ್ಕಂಥದನ್ನ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥದನ್ನ ಹೇಳಿ ಇವರು ಸೂತ್ರ ಹೇಳ್ತಾ ಇದ್ದಾರೆ, ಲೋಕದಲ್ಲಿ ಇರ್ತಕ್ಕಂಥವರು ಸಾತ್ವಿಕರು, ರಾಜಸು, ತಾಮಸರು ಅಂತಕ್ಕಂಥ ಸಾತ್ವಿಕರಾಗಿರ್ತಕ್ಕಂಥವ್ರಿಗೆ ಸತ್ವಗುಣ ಅಂತಕ್ಕಂಥದ್ದೇನಿದೆ ಅವರು ಶಾಂತ ರೂಪನಾಗಿರ್ತಕ್ಕಂಥ ಪರಮಾತ್ಮ ರೂಪಗಳನ್ನೇ ಭಜನೆ ಮಾಡ್ತಾ ಇದ್ದಾರೆ. ನೋಡಿ, ಸಾತ್ವಿಕರಾಗಿರ್ತಕ್ಕಂಥ ಲಕ್ಷಣ ಏನು ಹೇಳ್ಬಿಟ್ರು, ಅವರು ಭಗವಂತನ ರೂಪಗಳನ್ನೇ ಅವರು ಭಜನೆ ಮಾಡ್ತಾ ಇದ್ದಾರೆ. ಅವರು ಸಾತ್ವಿಕರಾಗಿರ್ತಕ್ಕಂಥ. ರಾಜಸಾಂಸರಾಗಿರ್ತಕ್ಕಂಥವ್ರು ಐಶ್ವರ್ಯ ಬೇಕು, ಮಕ್ಕಳು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಅಂತ ಹೇಳಿ ಭೂತ ಪ್ರೇತ ಪಿಶಾಚಿಗಳ ಭೂತಗಳನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಯಾರು? ರಾಜಸರು, ತಾಮಸರಾಗಿರ್ತಕ್ಕಂಥ. ಅವ್ರ ಕಾರಣ ಅವ್ರ ಪೂಜೆ ಮಾಡೋದ್ರ ಮೇಲೆ, ಅವರ ವ್ಯವಹಾರದ ಮೇಲೆ ಗೊತ್ತಾಗ್ತದೆ ಇದು ಯಾವ ಗುಣದವರು ಅಂತಕ್ಕಂಥದ್ದು. ಸಾತ್ವಿಕರ ಗುಣ ಯಾವುದು, ರಾಜಸ ಗುಣ ಯಾವುದು, ತಾಮಸರ ಗುಣ ಯಾವುದು ಅಂತಕ್ಕಂಥದ್ದನ್ನು ಹೇಳಿ ಆ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ಪ್ರಕೃತಿಯಿಂದ ಎಲ್ಲಾ ಜಗತ್ತನ ಸೃಷ್ಟಿ ಅಂತಕ್ಕಂಥದ್ದು ಮಾಡಿ ತಾನು ನಾನಾ ವಿಧವಾಗಿರ್ತಕ್ಕಂಥ ಅವತಾರಗಳನ್ನ ಪರಮಾತ್ಮ ತಾಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೆ. ಮೊದಲು ಯಾವುದು? ಮಹತ್ತತ್ವದಿಂದ ಪರಮಾತ್ಮ ಅವತಾರ ಅಂತಕ್ಕಂಥದ್ದು ಮಾಡಿದ್ದಾನೆ. ಅದಕ್ಕೆ ಏನಂತ ಕರೀತಾರೆ? ಪುರುಷ ರೂಪ ಅದು ಬ್ರಹ್ಮಾಂಡದ ಹೊರಗಿರ್ತಕ್ಕಂಥ ರೂಪವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ.
ಆ ಕಾರಣ ಮಹತ್ತತ್ವಾದಿಗಳಿಂದ ಸಹಿತವಾಗಿರ್ತಕ್ಕಂಥ ಅದನ್ನು ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಪ್ರಳಯ ಅಂತಕ್ಕಂಥದ್ದಾಯ್ತು. ಪ್ರಳಯ ಅಂತಕ್ಕಂಥ ಆದ್ಮೇಲೆ ಮತ್ತೆ ಸೃಷ್ಟಿಕಾಲ ಅಂತಕ್ಕಂಥದ್ದು ಬಂದ್ಮೇಲೆ ಆ ಕತ್ತಲೆಯನ್ನೆಲ್ಲ ಪಾನ ಅಂತಕ್ಕಂಥದ್ದು ಮಾಡಿ ಪರಮಾತ್ಮ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಆ ಬ್ರಹ್ಮಾಂಡದೊಳಗೆ ಪ್ರವೇಶ ಅಂತಕ್ಕಂಥದ್ದು ಪರಮಾತ್ಮ ಮಾಡ್ತಾ ಇದ್ದಾನೆ. ಅಲ್ಲಿ ಪೂರ್ಣ ವ್ಯಾಪ್ತವಾಗಿರ್ತಕ್ಕಂಥ ರೂಪದಿಂದ ಇರ್ತಾ ಇದ್ದಾನೆ. ಅವನ ನಾಭಿ ಕಮಲದಿಂದ, ನಾಭಿಯಿಂದ ಕಮಲ ಉತ್ಪನ್ನ ಆಗ್ತಾ ಇದೆ. ಅದಕ್ಕೇನಂತ ಕರೀತಾರೆ? ಪದ್ಮನಾಭ ರೂಪ. ಬ್ರಹ್ಮಾಂಡದ ಒಳಗೆ ಪರಮಾತ್ಮನ ನಾಭಿಯಿಂದ ಕಮಲ ಉತ್ತಿರ್ತಕ್ಕಂಥ ಆ ರೂಪಕ್ಕೆ ಏನಂತ ಕರೀತಾರೆ? ಪದ್ಮನಾಭ ರೂಪ ಅಂತ ಕರೀತಾ ಇದ್ದಾರೆ. ಅದು ವ್ಯಾಪ್ತ ರೂಪ. ಅದಕ್ಕೆ ಕೂಡ ಪುರುಷ ಅಂತ ಕರೀತಾ ಇದ್ದಾರೆ. ಆ ಪದ್ಮ ರೂಪದಿಂದಲೇ ಎಲ್ಲಾ ಭಗವದ್ ರೂಪಗಳು ಕೂಡ ಬರ್ತಾ ಇದೆ. ಬ್ರಹ್ಮಾಂಡದ ಒಳಗಿರ್ತಕ್ಕಂಥ ಪದ್ಮನಾಭ ರೂಪದಿಂದ ಎಲ್ಲಾ ರೂಪಗಳು ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಅದರೊಳಗೆ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದು? ಮೊದಲನೇ ರೂಪ ಕುಮಾರ ರೂಪ ಅಂತಕ್ಕಂಥದ್ದು, ಬ್ರಹ್ಮಚಾರಿ ರೂಪ ಅಂತಕ್ಕಂಥದ್ದು. ಗೊತ್ತಾಯ್ತಾ? ಎರಡನೇ ರೂಪ ಅಂತಕ್ಕಂಥದ್ದು ರಸಾತಳಕ್ಕೆ ಹೋಗಿರ್ತಕ್ಕಂಥ ಭೂಮಿಯನ್ನ ಮೇಲಕ್ಕೆ ತಂದಿದ್ದಾನಲ್ಲ ಪರಮಾತ್ಮ, ಅದು ವರಾಹ ರೂಪ ಅಂತಕ್ಕಂಥ ಎರಡನೇ ರೂಪ. ಮೂರನೇ ರೂಪ ಮಹಿದಾಸ ರೂಪ ಅಂತಕ್ಕಂಥದ್ದು ಪಂಚರಾತ್ರಾಗಮನ ಹೇಳಿರ್ತಕ್ಕಂಥ ರೂಪ. ನಾಲ್ಕನೇ ರೂಪ ನರನಾರಾಯಣ ರೂಪ, ಲೋಕ ಶಿಕ್ಷಣಾರ್ಥವಾಗಿ ತಪಸ್ಸನ್ನು ಮಾಡಿರ್ತಕ್ಕಂಥ ರೂಪ. ಇದರಲ್ಲಿ ನರ ಅಂತಕ್ಕಂಥ ಶೇಷದೇವ ರೂಪ, ಅದರಲ್ಲಿ ಪರಮಾತ್ಮನ ಆವೇಶ. ನಾರಾಯಣ ರೂಪ ಸಾಕ್ಷಾತ್ ಭಗವಂತನ ರೂಪ. ಐದನೇ ರೂಪ ಯಾವುದು? ಕಪಿಲಾವತಾರ ರೂಪ ಪರಮಾತ್ಮನದು ಅಂತ ಸಾಂಖ್ಯಶಾಸ್ತ್ರವನ್ನ ಉಪದೇಶ ಅಂತಕ್ಕಂಥ ಅದು ಮಾಡಿದ್ದಾನೆ ಪರಮಾತ್ಮ. ಆರನೇ ರೂಪ ಆಗಿರ್ತಕ್ಕಂಥದ್ದು ದತ್ತಾತ್ರೇಯ ರೂಪ. ಈ ದತ್ತಾತ್ರೇಯ ಅಲ್ಲ, ಮತ್ತೆ ಮೂರು ಮುಖ ನಾಯಿ ಇರ್ತಕ್ಕಂಥದ್ದು ಅಂತಲ್ಲ, ಪರಮಾತ್ಮ ತನ್ನನ್ನೇ ಅವರಿಗೆ ದತ್ತ ಕೊಟ್ಟಿದ್ದಾನೆ. ಅದು ದತ್ತಾತ್ರೇಯ ರೂಪ ಅಂತಕ್ಕಂಥದ್ದು. ಎಲ್ಲ ಅಲರ್ಕ ಎಲ್ಲ ಶಿಷ್ಯರಿಗೆ ಪ್ರಹ್ಲಾದಿಗಳಿಗೆ ಉಪದೇಶ ಮಾಡಿರ್ತಕ್ಕಂಥ ರೂಪ. ಏಳನೇ ರೂಪವಾಗಿರ್ತಕ್ಕಂಥದ್ದು ಆ ಸ್ವಯಂಭುಮನ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳಿರ್ತಕ್ಕಂಥ ಯಜ್ಞ ನಾಮಕ ಪರಮಾತ್ಮನ ಅವತಾರ. ಎಂಟನೇ ರೂಪ ವೃಷಭಾವತಾರ, ಸನ್ಯಾಸಾಶ್ರಮವನ್ನ ಧರ್ಮವನ್ನು ತೋರಿಸಿಕೊಟ್ಟಿರ್ತಕ್ಕಂಥ ರೂಪ. ಒಂಬತ್ತನೇ ರೂಪ ಪೃಥು ಚಕ್ರವರ್ತಿಯಲ್ಲಿ ಆವಿಷ್ಟನಾಗಿರ್ತಕ್ಕಂಥ ರೂಪ. ಪೃಥು ಚಕ್ರವರ್ತಿ ಪರಮಾತ್ಮನ ಅವತಾರ ಅಲ್ಲ, ಪೃಥು ಚಕ್ರವರ್ತಿಯಲ್ಲಿ ಪರಮಾತ್ಮನ ಆವಿಷ್ಟನಾಗಿರ್ತಕ್ಕಂಥ ರೂಪವನ್ನು ಧಾರಣೆ ಮಾಡಿ ಎಲ್ಲಾ ಭೂಮಿಯಿಂದ ಧಾನ್ಯಗಳನ್ನ ಪಡೆದಿರ್ತಕ್ಕಂಥ ರೂಪ. ಹತ್ತನೇದಾಗಿರ್ತಕ್ಕಂಥದ್ದು ಚಾಕ್ಷುಷ ಮನ್ವಂತರದಲ್ಲಿ ಮತ್ಸ್ಯನಾಗಿ ಅವತಾರ ಮಾಡಿದ್ದ, ಮತ್ಸ್ಯ ರೂಪ ಅಂತಕ್ಕಂಥದ್ದು. ಆ ವೈವಸ್ವತ ಮನವನ್ನ ರಕ್ಷಣೆ ಮಾಡಿರ್ತಕ್ಕಂಥ ರೂಪ ಮತ್ಸ್ಯ ರೂಪ. 11ನೇ ಆಗಿರ್ತಕ್ಕಂಥದ್ದು ಸಮುದ್ರ ಮಥನ ಮಂದ್ರ ಪರ್ವತದಲ್ಲಿ ಮಾಡತಕ್ಕಂಥ ಎತ್ತಲಕ್ಕೆ ಕೂರ್ಮಾವತಾರಿಯನ್ನು ಪರಮಾತ್ಮ ಮಾಡಿದ್ದಾನೆ. ಸಮುದ್ರ ಮಥನ ಮಾಡುವಾಗ ಅದು 11ನೇ ರೂಪ ಅಂತಕ್ಕಂಥ. 12ನೇ ರೂಪ ಇವತ್ತಿನ ಧನ್ವಂತರಿ ಜಯಂತಿ, ಇವತ್ತೇ ಅವತಾರ ಮಾಡಿರ್ತಕ್ಕಂಥ ರೂಪ ಧನ್ವಂತರಿ ಜಯಂತಿ, ಇವತ್ತು ಧನ್ವಂತರಿ ರೂಪ ಅಂತಕ್ಕಂಥ. 13ನೇ ರೂಪ ಮೋಹಿನಿ ರೂಪ ಅವತಾರ. ಅಂದ್ರೆ ಪರಮಾತ್ಮ ಅನಂತ ರೂಪಗಳವೆ, ಕೆಲವು ರೂಪಗಳನ್ನು ಮಾತ್ರ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಆ ರೀತಿ ಮೋಹಿನಿ ರೂಪ. 14ನೇ ರೂಪ ನರಸಿಂಹ ದೇವರ ರೂಪವಾಗಿರ್ತಕ್ಕಂಥ ಹಿರಣ್ಯಕಶಿಪುವನ್ನ ಸಂಹಾರವನ್ನು ಮಾಡಿದ್ದಾನೆ. 15ನೇ ರೂಪ ವಾಮನ ರೂಪ, ಬಲಿಯಿಂದ 3 ಹೆಜ್ಜೆಯನ್ನ ಅದನ್ನ ನೆವದಿಂದ ಸ್ವರ್ಗಾದಿ ಲೋಕವನ್ನು ಯಾಚನೆ ಮಾಡತಕ್ಕಂಥ ಇಂದ್ರದೇವರಿಗೆ ಸ್ವರ್ಗವನ್ನ ಕೊಟ್ಟಿರ್ತಕ್ಕಂಥ ರೂಪ. 16ನೇ ರೂಪ ಪರಶುರಾಮರ ರೂಪ, 21 ಬಾರಿ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿರ್ತಕ್ಕಂಥ ರೂಪ. 17ನೇ ರೂಪ ಪರಾಶರರಿಂದ ಸತ್ಯವತಿ ದೇವಿಯಲ್ಲಿ ವೇದವ್ಯಾಸ ದೇವರಾಗಿ ಅವತಾರ ಮಾಡಿರ್ತಕ್ಕಂಥ ರೂಪ. 18ನೇ ರೂಪ ರಾಮರೂಪ, ಸೇತುವೆಯನ್ನು ಕಟ್ಟಿ ಮಾಡಿರ್ತಕ್ಕಂಥ ಇತ್ಯಾದಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥ. 19 ಮತ್ತು 20ನೇ ರೂಪ ಅಂತಕ್ಕಂಥ ಬಲರಾಮ ಮತ್ತು ಕೃಷ್ಣ ರೂಪ. 19 ಮತ್ತು 20 ಇದರಲ್ಲಿ ಬಲರಾಮ ದೇವರು ಸಾಕ್ಷಾತ್ ಪರಮಾತ್ಮನ ಅವತಾರ ಅಲ್ಲ, ಅವರು ಶೇಷದೇವರ ಅವತಾರ. ಪರಮಾತ್ಮನ ಆವೇಶ ಮಾತ್ರ ಇದೆ. ಕೃಷ್ಣ ಏನಿದ್ದಾನೆ ಆತನು ಸಾಕ್ಷಾತ್ ಅವತಾರ ರೂಪನಾಗಿರ್ತಕ್ಕಂಥವನು ಅಂತ ಹೇಳಿ. ಮತ್ತು ಕಲಿಯುಗದ ಸಂಧಿ ಕಾಲದಲ್ಲಿ ಇರ್ತಕ್ಕಂಥ ಆ ರೂಪ ಯಾವುದು ಅಂತಕ್ಕಂಥ ಬುದ್ಧ ನಮಗೆ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಯಾವುದು? ಜಿನನ ಮಗನಾಗಿ ಸ್ವಲ್ಪ ಕಾಲ ಮಾತ್ರ ಕಣ್ಣಿಗೆ ಕಂಡಿದ್ದಾನೆ. ಗೊತ್ತಾಯ್ತಾ? ಆ ರೂಪ 21ನೇ ರೂಪ ಆಗಿರ್ತಕ್ಕಂಥ ಬುದ್ಧ ರೂಪ. 22ನೇ ರೂಪ ಅಂತಕ್ಕಂಥದ್ದು ಕಲ್ಕಿ ರೂಪ ಅಂತಕ್ಕಂಥ ಅದನ್ನ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮನ ಅನಂತ ಅವತಾರಗಳು, ಅವೆಲ್ಲ ಅವತಾರಗಳು. ನಾವೆಲ್ಲ ಕೂಡ ಭಿನ್ನಾಂಶರು ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಏನೋ ಪರಮಾತ್ಮನಿಂದ ಸ್ವರೂಪಾಂಶರಲ್ಲ, ನಾವು ಭಿನ್ನಾಂಶರು ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಹಂಗ ಇರ್ಬೇಕಾದ್ರೆ ಯಾರಾದ್ರೂ ಹೇಳ್ತಾ ಇದ್ದಾರೆ ಇವನತ್ರ ಹಣ ಎಷ್ಟಿದೆ ಅಂತಕ್ಕಂಥದ್ದಂದ್ರೆ ಇನ್ನೊಬ್ಬನ ಹೆಸರು ಹೇಳಿ ಅವನ ಹಣದ 4ನೇ ಭಾಗ ಇವನತ್ರ ಹಣ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ಅವನ ಹಣದ ಇರ್ತಕ್ಕಂಥ 4 ಇವನತ್ರ ಅಂತಿಲ್ಲ. ಅವನ ಹಣ ಅವನತ್ರ ಇರ್ತದೆ,
ಇವನ ಹಣ ರೊಕ್ಕ ಇವನ ಹತ್ರ ಇರ್ತದೆ, ಅವನ ಹತ್ರ ಇರ್ತಕ್ಕಂಥ ಒಂದು ಭಾಗ ಹೇಗೋ ಅದರಂತೆ ನಾವೆಲ್ಲ ಇರ್ತಕ್ಕಂಥವ್ರು ಯಾರು ಭಿನ್ನಾಂಶರು ಅಂತ ತಿಳ್ಕೊಳ್ಬೇಕು ಅಂತಕ್ಕಂಥದ್ದನ್ನ. ಮತ್ತೆ ಪರಮಾತ್ಮನ ಒಂದು ಪ್ರತಿಮೆ ಯಾವುದೊಂದು ಬ್ರಹ್ಮಾಂಡದಲ್ಲಿ ಆತನ ಪ್ರತಿಮಾ, ಅಲ್ಲಿ ಆತನ ಪ್ರತಿಮಾ ಅಂತ ಅನಿಸ್ತಾ ಇದ್ದಾನೆ. ಈ ಜಗತ್ತನ್ನು ಸೃಷ್ಟಿ ಸಂಹಾರಗಳನ್ನ ಭಗವಂತ ಮಾಡ್ತಾ ಇದ್ದಾನೆ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ ಸೂತ ಪುರಾಣಿಕರೇ. ಆ ಸುಖಾಚಾರ್ಯ ಹೇಳಿರ್ತಕ್ಕಂಥ ಭಾಗವತವನ್ನ ನಮಗೆ ಹೇಳ್ರಿ ಅಂತ ಸೌನಕರ ಪ್ರಶ್ನೆ, ಅದು ಯಾವ ಸ್ಥಳದಲ್ಲಿ ನಿಂತು ಯಾವ್ದು ಆಯ್ತು ಅಂತಕ್ಕಂಥದ್ದಂದಾಗ ಮತ್ತೆ ಹೇಳ್ತಾ ಇದ್ದಾರೆ ಸೂತರು ಹೇಳ್ತಾ ಇದ್ದಾರೆ 28ನೆಯ ದ್ವಾಪರ ಯುಗ ಅಂತಕ್ಕಂಥದ್ದು. ಅಲ್ಲಿ ವೇದವ್ಯಾಸ ದೇವರ ಅವತಾರ ಅಂತಕ್ಕಂಥದ್ದು ಮಾಡಿದ್ದಾರೆ. ಆ ಸರಸ್ವತಿ ನದಿಯ ತೀರದಲ್ಲಿ ಅಂತಕ್ಕಂಥದ್ದು ಇರಬೇಕಾದ್ರೆ ಎಲ್ಲವನ್ನು ವಿಭಾಗ ಅಂತಕ್ಕಂಥದ್ದು ಮಾಡಿದ್ರು, ಇತಿಹಾಸ ಪುರಾಣಗಳ ರಚನಾ ಅಂತಕ್ಕಂಥದ್ದು ಮಾಡಿದ್ರು, ಎಲ್ಲ ಶಿಷ್ಯರಿಗೆ ಉಪದೇಶ ಅಂತಕ್ಕಂಥದ್ದು ಮಾಡಿದ್ರು. ಮಾಡ್ತಾ ಇರಬೇಕಾದ್ರೆ ಏನಾಗ್ತಾ ಇದೆ ಅಂದ್ರೆ ನಾರದರು ಬಂದಿದ್ದಾರೆ. ಅವ್ರೇನ್ ಮಾಡ್ತಾ ಇದ್ದಾರೆ, ನಟನೆಗೋಸ್ಕರ ಏನೋ ಮನಸ್ಸಿನಲ್ಲಿ ಒಂದು ಖೇದ, ಅಂದ್ರೆ ಏನೋ ನಾನು ಮಾಡತಕ್ಕಂಥ ಕಾರ್ಯ ಪೂರ್ಣವಾಗಿಲ್ಲ ಅಂತಕ್ಕಂಥ ಮನಸ್ಸಿನಲ್ಲಿ ವಿಚಾರ ಮಾಡಿದವರಂತೆ ಇರಬೇಕಾದ್ರೆ ನಾರದರು ಅಂತಕ್ಕಂಥದ್ದು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದ ಹೇಳಿ, ಸ್ವಾಮಿ ನಾನು ವಿಜ್ಞಾಪನೆ ಮಾಡಿಕೊಡ್ತಾ ಇದ್ದೀನಿ, ತಾವು ಸರ್ವಜ್ಞರಾಗಿರ್ತಕ್ಕಂಥವ್ರು ಇದ್ದೀರಿ. ಆಗ ನನ್ನ ವಿಜ್ಞಾಪನೆ ಏನಂದ್ರೆ ಇನ್ನೊಂದು ಗ್ರಂಥ ನಿಮ್ಮಿಂದ ರಚನೆ ಆಗಬೇಕು. ಅದು ಹೇಗಿರ್ಬೇಕು ಅಂದ್ರೆ ಸಮಾಧಿ ಭಾಷೆಯಲ್ಲಿ ನೇರವಾಗಿ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ ಪಂಚಭೇದ ತಾರತಮ್ಯಲ್ಲೂ ನೇರವಾಗಿ ತಿಳಿಸ್ತಾ ಇರ್ತಕ್ಕಂಥ ಗ್ರಂಥವನ್ನ ರಚನೆ ಮಾಡಿಕೊಡಬೇಕು ಅಂತಕ್ಕಂಥದ್ದು ಹೇಳಿ ಬ್ರಹ್ಮದೇವರು ತನಗೆ ಉಪದೇಶವನ್ನು ಮಾಡಿರ್ತಕ್ಕಂಥ ಭಾಗವತನ ಅವರ ಮುಂದೆ ಒಪ್ಪಿಸ್ತಾ ಇದ್ದಾರೆ. ಆಗ ಅವರ ಪ್ರಾರ್ಥನೆಯಂತೆ ವೇದವ್ಯಾಸ ದೇವರು ಇದನ್ನ ರಚನಾ ಅಂತಕ್ಕಂಥದ್ದು ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಯಾರು ನಾರದ್ರು ಹೇಳ್ತಾ ಇದ್ದಾರೆ, ಯಾಕೆ ಇದನ್ನ ನಾನು ಕೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಜ್ಞಾನದಿಂದಲೇ ಮೋಕ್ಷ ಅದಾಗ್ತಾ ಇದೆ, ಅದಕ್ಕೆ ನಾನು ಸಾಕ್ಷಿ ಅಂತಿದ್ದಾರೆ. ಯಾರು ನಾರದ್ರು ಹೇಳ್ತಾ ಇದ್ದಾರೆ, ನಾನು ಹಿಂದಿನ ಜನ್ಮ ಹಿಂದಿನ ಕಲ್ಪದೊಳಗೆ ಒಬ್ಬ ಶೂದ್ರ ಸ್ತ್ರೀ ಮಗ ಅಂತಕ್ಕಂಥದ್ದು ಆಗಿದ್ದಿನ ಇರ್ತಕ್ಕಂಥದ್ದು. ಶೂದ್ರ ಸ್ತ್ರೀ ಮನೆಯೊಳಗ ಆಗಿ ಮನೆ ಕೆಲಸ ಮಾಡ್ಕೊಂಡಿದ್ಲು. ಆಕೆಯಲ್ಲಿ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾನು. ಆಗ ಕೆಲವು ಮುನಿಗಳು ಚಾತುರ್ಮಾಸ್ಯಕ್ಕೆ ಅಂತಕ್ಕಂಥದ್ದು ಆ ಮನೆಗೆ ಬಂದಿದ್ದಾರೆ, ಗೊತ್ತಾಯ್ತಾರೆ. ನನಗೇನ್ ಮಾಡಿದ್ಲು ನಮ್ಮ ತಾಯಿ, ಅವ್ರ ಸೇವೆ ಅಂತಕ್ಕಂಥದ್ದು ಮಾಡಿಯಪ್ಪ ಅಂತಕ್ಕಂಥದ್ದು ಹೇಳಿದ್ಲು. ಆ ಕಾರಣ ಅವ್ರ ಸೇವೆ ಅಂತಕ್ಕಂಥದ್ದು ಮಾಡ್ತಾ ಇದ್ದೆ. ನಿತ್ಯದಲ್ಲಿ ಅವ್ರು ಹೇಳ್ತಕ್ಕಂಥ ಎಲ್ಲ ಪುರಾಣಗಳನ್ನ ತತ್ವಜ್ಞಾನವನ್ನು ನಾನು ಹೇಳ್ತಾ ಇದ್ದೆ. ಅವರು ಹೋಗ್ಬೇಕಾದ್ರೆ ನನಗೆ ಉಪದೇಶ ಅಂತಕ್ಕಂಥದ್ದು ಮಾಡಿ ಹೋದ್ರು ಅಂತ ಹೇಳ್ತಾರೆ. ನಮ್ಮ ತಾಯಿ ಹಾವು ಕಚ್ಚಿ ಅಂತ ಹಾಕಿ ಬಿಡ್ತಾಳ ಅಂದ್ಲು. ಅದಾದ್ಮೇಲೆ ನಾನೇನ್ ಮಾಡಿದೆ, ಮನೆ ಬಿಟ್ಟು ಅಂತಕ್ಕಂಥ ಅರಣ್ಯದಲ್ಲಿ ಅಂತ ಹೋಗ್ತಾ ಇರಬೇಕಾದ್ರೆ ಒಂದು ದಿವಸ ಮುನಿಗಳು ಹೇಳಿರ್ತಕ್ಕಂಥ ಅದನ್ನೇ ನಾನೇನ್ ಮಾಡಿದೆ, ಮನನ ಅಂತಕ್ಕಂಥದ್ದು ಮಾಡಿದಾಗ ನನ್ನ ಹೃದಯದಲ್ಲಿ ಕೋಲ್ಮಿಂಚಿನಂತೆ ಭಗವಂತ ನನಗೆ ದರ್ಶನ ಅಂತಕ್ಕಂಥದ್ದು ಕೊಟ್ಟ. ನಾನು ಎಷ್ಟು ಪ್ರಯತ್ನ ಮಾಡಿದೆ ಮತ್ತೆ ಆ ಭಗವಂತನ ದರ್ಶನ ಆಗ್ಬೇಕು ಅಂತ ನನಗೆ ಆಗ್ಲೇ ಇಲ್ಲ. ಆಗ ಅಶರೀರವಾಣಿ ಆಯ್ತು, ಈ ಜನ್ಮದಲ್ಲಿ ನಿಷ್ಠೆ ಆಗ್ತಾ ಇದೆ, ಆದ ಕಾರಣ ನೀನು ಈ ದೇಹ ಅಂತಕ್ಕಂಥದ್ದು ಬಿಟ್ಟ ಮೇಲೆ ಮುಂದಕ್ಕೆ ಬ್ರಹ್ಮದೇವರ ಮಗನಾಗಿ ನಾರದರಾಗಿ ಆಗ್ತಾ ಇದ್ದಿ, ಆಗ ನಾನು ನಿನಗೆ ದರ್ಶನವನ್ನು ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದು. ಅದೇ ಕಲ್ಪ ಮುಗಿದ ಮೇಲೆ ನಾನು ಬ್ರಹ್ಮದೇವರ ಮಗನಾಗಿ ಮರೀಚಿ ಋಷಿಗಳಂತೆ ನಾನು ಬ್ರಹ್ಮದೇವರ ಮಗನಾಗಿದ್ದೀನಿ. ನನ್ನ ಮಾತಿ ಅಂತಕ್ಕಂಥ ವೀಣೆಯಿಂದ ನೀನು ಯಾವ ಬೇಕು ನನಗೆ ಪರಮಾತ್ಮ ದರ್ಶನವನ್ನು ಕೊಡ್ತಾ ಇದ್ದಿ, ಇದು ಜ್ಞಾನದ ಮಹಿಮೆ. ಆದ ಕಾರಣ ನೀನು ಭಾಗವತವನ್ನು ರಚನೆ ಮಾಡು. ಈ ರೀತಿ ತನ್ನದೇ ಆಗಿರ್ತಕ್ಕಂಥ ಮಹಿಮೆಯನ್ನು ಹೇಳಿ ಅವರಿಗೆ ಪ್ರಾರ್ಥನಾ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ನಾರದರು ಹೊರಟು ಹೋದ ಮೇಲೆ ಆ ಶಮ್ಯ ಪ್ರಾಸ ಅಂತಕ್ಕಂಥ ಒಂದು ಸ್ಥಳದೊಳಗೆ ಅದನ್ನ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಭಾಗವತವನ್ನ ರಚನೆ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಶಮೀ ವೃಕ್ಷದ ಕೋಲನ್ನ ಎಲ್ಲಿ ತನಕ ಬಿಸಾಡಿದಾಗ ಆ ವೃತ್ತ ಆ ಜಾಗ ಬರ್ತಾ ಇದೋ ಅಷ್ಟು ದೂರದವರೆಗೆ ಆಶ್ರಮಕ್ಕೆ ಅದಕ್ಕೆ ಶಮ್ಯಾಪ್ರಾಸ ಅಂತ ಕರೀತಾ ಇದ್ದಾರಂತೆ. ಈ ರೀತಿಯಾಗಿರ್ತಕ್ಕಂಥದ್ದು ಆ ಒಂದು ಆಶ್ರಮದೊಳಗೆ ರಚನೆ ಅಂತಕ್ಕಂಥದ್ದನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಡಿದ ಮೇಲೆ ಅದನ್ನ ಯಾರಿಗೆ, ತಮ್ಮ ಮಗನಾಗಿರ್ತಕ್ಕಂಥ ಸುಖಾಚಾರ್ಯರಿಗೆ ಅದನ್ನು ಉಪದೇಶ ಅಂತಕ್ಕಂಥದ್ದು ಮಾಡಿದ್ದಾರೆ. ಈ ಕಡೆ ಏನಾಯ್ತು ಅಂದ್ರೆ ಕೌರವರ ಪಾಂಡವ ಯುದ್ಧ ಎಲ್ಲ ಮುಗಿತು, ಗೊತ್ತಾಯ್ತಾ. ಅಶ್ವತ್ಥಾಮಾಚಾರ್ಯರು ಉಪ ಪಾಂಡವರನ್ನು ಸಂಹಾರ ಅಂತಕ್ಕಂಥದ್ದು ಮಾಡಿದ್ರು. ಸಂಹಾರ ಮಾಡಿ ಆ ಶಿರಸ್ಸುಗಳನ್ನು ಹಿಡ್ಕೊಂಡು ದುರ್ಯೋಧನ ತೋರಿಸ್ತಾ ಇದ್ದ, ಅಷ್ಟು ಪ್ರೀತನಾಗಿದ್ದ. ಒಳ್ಳೆ ಕಾರ್ಯ ಮಾಡಿ. ಆದ್ರೂ ಕೂಡ ಇನ್ನೊಂದು ಕೂಸದೆ, ಯಾವುದು ಉತ್ತರೆ ಗರ್ಭದಲ್ಲಿರ್ತಕ್ಕಂಥದ್ದು ಕೂಸದೆ, ಅದನ್ನು ನೀನು ನಾಶ ಮಾಡ್ಬೇಕು. ಇನ್ನೊಂದು ಕೆಲಸ ಮಾಡ್ಬೇಕು ನೀನು ಅಶ್ವತ್ಥಾಮ. ಏನ್ ಮಾಡ್ಬೇಕು ಅಂದ್ರೆ ನನ್ನ ಸ್ತ್ರೀಯಲ್ಲಿ ನೀನು ಸಂತಾನವನ್ನು ಉತ್ಪತ್ತಿ ಮಾಡಬೇಕು ಅಂತಂದಾಗ ಒಪ್ಪಿಕೊಡ್ತಾ ಇದ್ದಾರೆ. ಯಾರು ರುದ್ರದೇವರ ಅವತಾರ ಆಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರು. ಅದರಿಂದಲೇ ಅವರ ಏನಾಗ್ತಾ ಇದೆ, ಬ್ರಹ್ಮಚರ್ಯ ಅಂತ ನಷ್ಟವಾಯಿತು ಅಂತಕ್ಕಂಥದ್ದು ಬರ್ತಾ ಇದೆ. ಈ ರೀತಿ ಆಗಿರ್ತಕ್ಕಂಥ ಆದ್ಮೇಲೆ ಅವ್ರಿಗೆ ಗೊತ್ತಾಗಿದೆ, ಯಾರಿಗೆ, ಈ ಒಂದು ಅಶ್ವತ್ಥಾಮಾಚಾರ್ಯರೇ ಉಪ ಪಾಂಡವರನ್ನು ಸಂಹಾರ ಮಾಡಿದ್ದಾರೆ ಅಂತಂದ ಮೇಲೆ
ಅರ್ಜುನ ಅದನ್ನು ಸರಿ ಹಿಡಿತಾ ಇದ್ದಾನೆ. ಸರಿ ಹಿಡಿತಾ ಇರ್ಬೇಕಾದ್ರೆ ದ್ರೌಪದಿ ಕಾಲ್ ಮೇಲೆ ಬಂದು ಹಾಕ್ತಾ ಇದ್ದಾನೆ ಆ ಅಶ್ವತ್ಥಾಮಾಚಾರ್ಯನ. ಹಾಕಿದ್ಮೇಲೆ ಸಂಹಾರವನ್ನು ಮಾಡಬೇಕು ಅಂತಂದಾಗ ದ್ರೌಪದಿ ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಇದ್ದಾನೆ, ಸಂಹಾರವನ್ನು ಮಾಡಬಾರದು ಅಂತ. ಗೊತ್ತಾಯ್ತಾ? ಕೃಷ್ಣ ಹೇಳ್ತಾ ಇದ್ದಾನೆ, ಈತ ಆತತಾಯಿಯಾಗಿರ್ತಕ್ಕಂಥವ್ರು. ಆತತಾಯಿ ಅಂದ್ರೆ ಆ ವಿಷ ಕೊಟ್ಟು ಕೊಲ್ದಿರ್ತಕ್ಕಂಥವ್ರು, ಮತ್ತೆ ಬೆಂಕಿಯಿಂದ ಸುಟ್ಟಿರ್ತಕ್ಕಂಥವ್ರು, ಯಾರು ಆ ಕಾರ್ಯಗಳನ್ನು ಮಾಡಿರ್ತಾ ಇದ್ದಾರಲ್ಲ ಅಂತವ್ರು ಕೊಲ್ಲಲಿ ಕಾರ್ಯ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ದ್ರೌಪದಿ ಹೇಳ್ತಾ ಇದ್ದಾಳೆ, ಬ್ರಾಹ್ಮಣ ಇದ್ದಾನೆ, ಕೊಲ್ಲಬಾರದು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಅವರ ಮೇಲೆ ಹುಟ್ಟಿನಿಂದಲೇ ಬಂದಿರತಕ್ಕಂತ ಒಂದು ಮಣಿ, ಅದು ಮಣಿ ಇರೋ ತನಕ ಅವರಿಗೆ ಹಸಿವಿಲ್ಲ, ನೀರಡಿಕಿಲ್ಲ, ಏನೇನೇನೇನಿಲ್ಲ ಇರ್ತಕ್ಕಂಥ ಆ ಮಣಿ ಅಂತಕ್ಕಂಥದ್ದು ಏನಿದೆ ಅದನ್ನ ಛೇದನ ಅಂತಕ್ಕಂಥದ್ದು ಮಾಡಿ ದ್ರೌಪದಿ ಕೊಟ್ಟಿದ್ದಾನೆ. ದ್ರೌಪದಿ ಅದನ್ನ ಮತ್ತೆ ಧರ್ಮರಾಜಿಗೆ ಕೊಟ್ಟಿದ್ದಾಳೆ ಅಂತ. ಇಷ್ಟೆಲ್ಲ ಕಥೆ ಅಂತಕ್ಕಂಥದ್ದು ಅಶ್ವತ್ಥಾಮಾಚಾರ ಕನಸಿನಲ್ಲಿ ನೋಡಿರ್ತಕ್ಕಂಥದ್ದು. ಗೊತ್ತಾ? ಅದು ಭಾಗವತದಲ್ಲಿ ಬಂದಿರ್ತಕ್ಕಂಥ. ಮಹಾಭಾರತದಲ್ಲಿ ಬಂದಿರ್ತಕ್ಕಂಥದ್ದು ಏನಂದ್ರೆ ಭೀಮಸೇನ ದೇವರೇ ಹಚ್ಕೊಂಡು ಅಂತಕ್ಕಂಥ ಹೋಗ್ತಾ ಇದ್ದಾರೆ. ಹೋದ್ಮೇಲೆ ಆಗ ಬ್ರಹ್ಮಾಸ್ತ್ರವನ್ನು ಬಿಡ್ತಾ ಇದ್ದಾನೆ ತನ್ನ ಇದು ಸಲುವಾಗಿ, ತಾನು ಬದುಕಬೇಕು ಅಂತ ಸಲುವಾಗಿ ಅಶ್ವತ್ಥಾಮಾಚಾರ. ಅರ್ಜುನನು ಕೂಡ ಬ್ರಹ್ಮಾಸ್ತ್ರವನ್ನು ಬಿಡ್ತಾ ಇದ್ದಾನೆ. ಎರಡೂ ಬ್ರಹ್ಮಾಸ್ತ್ರದಿಂದ ಇಡೀ ಜಗತ್ತು ನಾಶವಾಗತಕ್ಕಂಥ ಆ ಪರಿಸ್ಥಿತಿ ಅಂತಕ್ಕಂಥದ್ದು ಬಂದಾಗ ವೇದವ್ಯಾಸದೇವರು ಮಧ್ಯ ಪ್ರವೇಶ ಮಾಡಿ ಅದನ್ನ ಇಬ್ಬರಿಗೂ ಉಪಸಂಹಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಅರ್ಜುನ ತಾನು ಬಿಟ್ಟಿರ್ತಕ್ಕಂಥ ಬ್ರಹ್ಮಾಸ್ತ್ರವನ್ನ ಉಪಸಂಹಾರ ಮಾಡಿದ, ಆದ್ರೆ ಅಶ್ವತ್ಥಾಮಾಚಾರಿ ಉಪಸಂಹಾರ ಮಾಡ್ಲಿಕ್ಕೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತಂದ್ರೆ ಅವರು ಅವನ ವಚನ ಕೊಟ್ಟಿದ್ದಕ್ಕೆ, ಯಾರಿಗೆ? ದುರ್ಯೋಧನಿಗೆ ವಚನ ಕೊಟ್ಟಿದ್ದಕ್ಕೆ ಅವರ ಬ್ರಹ್ಮಚಾರಿ ಎಲ್ಲ ನಷ್ಟವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಆದ ಕಾರಣ ಅರ್ಜುನನೇ ಉಪಸಂಹಾರವನ್ನು ಮಾಡ್ತಾ ಇದ್ದಾನೆ ಪರಮಾತ್ಮನ ಆಜ್ಞಾ ಪ್ರಕಾರ ಅಂತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಮಾಡಿದ ಮೇಲೆ ಆಗ ತಾನೇ ಆ ಆಜ್ಞೆಯಂತೆ, ಪರಮಾತ್ಮನ ಆಜ್ಞೆಯಂತೆ ತಾನೇ ಅದನ್ನ ಮಣಿಯನ್ನ ತುಂಡರಿಸಿ, ಯಾರು? ಅಶ್ವತ್ಥಾಮಾಚಾರ. ಅದೇ ನಿಮಗೆ ಶಿಕ್ಷೆ ಅಂತ ಹೇಳ್ತಾ ಇದ್ದಾನೆ. ತುಂಡರಿಸಿ ಕೊಡ್ತಾ ಇದ್ದಾನೆ ಭೀಮಸೇನ ದೇವರ ಕೈಗೆ. ಭೀಮಸೇನ ದೇವರು ಅದನ್ನ ದ್ರೌಪದಿಗೆ, ದ್ರೌಪದಿ ಧರ್ಮರಾಜನ ಕೈ ಕೊಡ್ತಾ ಇದ್ದಾರೆ ಮಣಿಯನ್ನ ಅಂತಕ್ಕಂಥದ್ದು ಬರ್ತಾ ಇದೆ. ಇದು ನಡೆದಿರ್ತಕ್ಕಂಥ ವಾಸ್ತವ ಕಥೆ. ಮೊದಲು ಅರ್ಜುನಿಂದ ಆಗಿರ್ತಕ್ಕಂಥದ್ದು ಅಶ್ವತ್ಥಾಮಾಚಾರರು ಕನಸಿನಲ್ಲಿ ನೋಡಿರ್ತಕ್ಕಂಥದ್ದು, ಇದು ವಾಸ್ತವಾಗಿರ್ತಕ್ಕಂಥ ಕಥೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಅದು ಎಲ್ಲಿ ತನಕ ಇದ್ದಾರೆ ಅಂದ್ರೆ ಕ್ಷೇಮಕರಾಜ ಅಂದ್ರೆ 1000 ವರ್ಷದ ತನಕ, ಕ್ಷೇಮಕರಾಜನ ತನಕ ಕೂಡ ಅವರು ಇದನ್ನ ಯಾವುದು ಅರಣ್ಯದಲ್ಲಿ ಅಳಿತಾ ಆ ರೀತಿ ದುಃಖವನ್ನು ಅನುಭವ ಮಾಡ್ತಾ ಇದ್ದಾರೆ ಅಂತ ಯಾರು? ಅಶ್ವತ್ಥಾಮಾಚಾರ್ಯರು ಅಂತ. ಗೊತ್ತಾಯ್ತಾ? ಆ ಕಾರಣ ಆ ಕೆಳಗಿರ್ತಕ್ಕಂಥ ಎಣ್ಣೆ ಬಿದ್ದಿರ್ತಕ್ಕಂಥ ಲೇಪನ ಅದೇ ಅವರಿಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಔಷಧ ರೂಪದಲ್ಲಿ ಅದನ್ನು, ಆ ಕಾರಣ ಕೆಳಗೆ ಎಣ್ಣೆ ಬಿದ್ದುಕೊಳ್ಳ ಹಿಂದಿರೋರು ಅಂತ ಇದ್ರು, ಅಯ್ಯೋ ಏನಂತ ಅನಬಾರದು ಅಂತಕ್ಕಂಥದ್ದು. ಆ ಎಣ್ಣೆ ಏನಾದ್ರು ಕುಡಿದು ಅದು ಔಷಧ ರೂಪವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳಿದ್ಮೇಲೆ ಅವರು ಮತ್ತೆ ಮುಂದೆ ಪರಂಧಾಮ ಪ್ರವೇಶ ಅಂತಕ್ಕಂಥದ್ದು ಎಲ್ಲಾ ಪಾಂಡವರು ಅಂತ ಮಾಡ್ತಾ ಇದ್ದಾರೆ. ಕೃಷ್ಣನು ಕೂಡ ಪರಂಧಾಮ ಪ್ರವೇಶ ಅಂತಕ್ಕಂಥದ್ದು ಮಾಡ್ತಾ ಇದ್ದಾನೆ. ಇದೆಲ್ಲವನ್ನು ಅಂತಕ್ಕಂಥದ್ದು ಮುಗಿದ ಮೇಲೆ ಮತ್ತೆ ಪರೀಕ್ಷಿತರಾಜರು ಅವತಾರ ಮಾಡಿದ್ರು. ಅವತಾರ ಮಾಡಿದ್ದಕ್ಕೆ ಬ್ರಹ್ಮಶಿರೋಸ್ತ್ರ, ನಾನು ಬ್ರಹ್ಮಶಿರೋಸ್ತ್ರದಿಂದ ಅವ್ರು ಸಂಹಾರ ಮಾಡೇ ಮಾಡ್ತಾ ಇದ್ದೀನಿ ಅಂತಂದ್ರು. ಸಂಹಾರನೂ ಆಯ್ತು ಬ್ರಹ್ಮಶಿರೋಸ್ತ್ರದಿಂದ. ಕೂಸು ಹುಟ್ಟಿರ್ತಕ್ಕಂಥ ಯಾರು? ಪರೀಕ್ಷಿತ ರಾಜ ಗರ್ಭದಿಂದ ಹೊರಗೆ ಬಂದಿದೆ, ಉತ್ತರ ಗರ್ಭದಿಂದ ಆ ಸ್ಪರ್ಶವಾಗಿದೆ, ಅಸ್ತ್ರ ಸ್ಪರ್ಶವಾಗಿ ಮಗು ಮೃತವಾಗಿದೆ. ಮಗು ಮೃತವಾದ ಮೇಲೆ ಪರಮಾತ್ಮ ಏನ್ ಮಾಡಿದ್ದಾನೆ? ಅವನನ್ನ ಬದುಕಿಸಿದ್ದಾನೆ. ಯಾಕಂದ್ರೆ ಮೊದಲೇ ಪರಮಾತ್ಮನ ಅದನ್ನ ನಾಶ ಮಾಡ್ತಕ್ಕಂಥದ್ದು, ಅದರ ಶಕ್ತಿಯನ್ನು ಕಡಿಮೆ ಮಾಡ್ತಕ್ಕಂಥ ಸಾಮರ್ಥ್ಯ ಪರಮಾತ್ಮ ಇದ್ರೂ ಕೂಡ ಬ್ರಹ್ಮಾಸ್ತ್ರದ ಮಹಿಮೆಯನ್ನು ಕೂಡ ಜಗತ್ತಿಗೆ ತೋರಿಸಬೇಕಾಗಿದೆ. ಆದ ಕಾರಣ ಪರಮಾತ್ಮ ಏನ್ ಮಾಡಿದ್ದಾನೆ? ಮತ್ತೆ ಮಗುವನ್ನ ಬದುಕಿಸಿದ್ದಾನೆ. ಅವನಿಗೆ ಪರೀಕ್ಷಿತ ಅಂತ ಹೆಸರಿಟ್ಟಿದ್ದಾರೆ. ಗೊತ್ತಾಯ್ತಾ? ಪರಮಾತ್ಮನಿಂದ ಉತ್ತರೇ ಗರ್ಭದಲ್ಲೇ ಪರಮಾತ್ಮನಿಂದ ರಕ್ಷಿತನಾಗಿದ್ದ. ಆದ ಕಾರಣ ನೀವು ವಿಷ್ಣು ರಾತ ಅಂತ ಕೂಡ ಆತನಿಗೆ ಹೆಸರು ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದನ್ನು ಹೇಳಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಯಾರು? ಪರೀಕ್ಷಿತ ರಾಜರು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಅವನು ಎಲ್ಲವನ್ನು ಕೂಡ ಜಾತಕ ತೋರಿಸ್ತಾ ಇದ್ದಾರೆ. ಜಾತಕದವರೇ ಹೇಳಿಬಿಟ್ರು ಅವರು, ಇಷ್ಟದೆ ಈ ರೀತಿಯಾಗಿರ್ತಕ್ಕಂಥವನು, ಇವನಿಗೆ ಆ ಋಷಿಗಳ ಶಾಪ ಅಂತಕ್ಕಂಥದ್ದು ಬರ್ತದೆ, ಆ ತಕ್ಷಕನಿಂದ ಮರಣ ಬರ್ತದೆ, ಇವನಿಗೆ ಮೋಕ್ಷ ಪುರುಷಾರ್ಥ ಎಲ್ಲ ಜಾತಕ ಅವನಿಗೆ ಎಲ್ಲವನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಪರೀಕ್ಷಿತ ರಾಜನ ವೃತ್ತಾಂತ ಅಂತಕ್ಕಂಥದ್ದು ಹೇಳಿದ್ದಾರೆ. ಯುದ್ಧ ಆದ್ಮೇಲೆ ತನ್ನ ಮಾವ ಅಂದ್ರೇನು? ಉತ್ತರ, ಸೋದರ ಮಾವ, ಉತ್ತರೆಯ ಅಣ್ಣ ಉತ್ತರ, ಆ ಉತ್ತರೆಯ ಮಗಳಾಗಿರ್ತಕ್ಕಂಥ ಆಕೆ ಹೆಸರು ಐರಾವತಿ ಅಂತ ಕೇಳಿದ್ರು. ಆಕೆ ಹೆಸರು ಸೋದರ ಮಾವನ ಮಗಳು, ತಾಯಿಯ
ಅಣ್ಣನ ಮಗಳು ಉತ್ತರನ ಮಗಳು ಇರ್ತಕ್ಕಂಥ ಅವನಲ್ಲಿ ಹುಟ್ಟಿರ್ತಕ್ಕಂಥವ್ರು ಜನಮೇಜಯ ಮೊದಲಾಗಿರ್ತಕ್ಕಂಥವ್ರು ಯಾರು ಪರೀಕ್ಷಿತ್ ರಾಜನ ಮಕ್ಕಳಾಗಿರ್ತಕ್ಕಂಥವ್ರು. ಕೃಪಾಚಾರ್ಯನ ಗುರುಗಳಾಗಿ ಅಂತಕ್ಕಂಥ ಮಾಡ್ತಾ ಇದ್ದಾನೆ. ಅಶ್ವಮೇಧ ಯಾಗಾದಿಗಳನ್ನ ಅಂತಕ್ಕಂಥ ಅದು ಮಾಡ್ತಾ ಇದ್ದಾನೆ. ಮಾಡ್ತಾ ಇರಬೇಕಾದ್ರೆ ರಾಜ್ಯಭಾರವನ್ನು ಮಾಡ್ತಾ ಇರಬೇಕಾದ್ರೆ ಅವನಿಗೆ ತನ್ನ ರಾಜ್ಯದೊಳಗೆ ಕಲಿಪ್ರವೇಶ ಆಗಿದೆ ಅಂತಕ್ಕಂಥ ಒಂದು ವಾರ್ತೆ ಬಂತು. ಗೊತ್ತಾಯ್ತಾ? ಕಲಿಪ್ರವೇಶ ಕಲೆಯನ್ನು ನಿಗ್ರಹ ಮಾಡಬೇಕು ಅಂತಕ್ಕಂಥ ಅದು ಹೇಳಿ ಎಲ್ಲಾ ಖಂಡಗಳನ್ನ ಅಂದ್ರೆ ಇಲ್ಲಿ ಬರಿತಾ ಇದ್ದಾರೆ. ಅವನು ಬರೆಯ ಒಂದು ಭರತ ನಾವೇನ ಅಂತ ಇದ್ವಿ ಭರತ ದೇಶ ಅಂತೇಳಿ ಅದಲ್ಲ, ಎಲ್ಲ ಖಂಡಗಳನ್ನ ಕೂಡ ಚಕ್ರವರ್ತಿ ಸಾರ್ವಭೌಮ ಎಲ್ಲಾ ಖಂಡಗಳ ದಿಗ್ವಿಜಯ ಮಾಡಿದ್ದಾನೆ. ಲಕ್ಷ ಲಕ್ಷ ಯೋಜನ ಮೈಲು ದೂರವು ಅವನ ಸಂಚಾರ ಮಾಡಿದ್ದಾನೆಂದ್ರೆ ಅವನ ಪರೀಕ್ಷಿತ ರಾಜನ ಸಾಮರ್ಥ್ಯ ಏನಿದೆ ಅಂತ ಹೇಳ್ತಾ ಇದ್ದಾರೆ. ಭರತ ವರ್ಷ, ಉತ್ತರ ವರ್ಷ, ಕುರುವರ್ಷ, ಕೆಂಪುರುಷ ಎಲ್ಲಾ ಖಂಡಗಳನ್ನ ಸ್ವೀಕಾರವನ್ನು ಮಾಡ್ತಾ ಕಪ್ಪವನ್ನು ಸ್ವೀಕಾರ ಮಾಡ್ತಾ ಇದ್ದಾನಂತೆ. ಇಡೀ ಭೂಮಂಡಲ ಜಂಬು ಇಡೀ ಭೂಮಂಡಲವನ್ನ ಅವನು ಮಾಡ್ತಾ ಇದ್ದಾನಂತೆ. ಅಲ್ಲಿ ಎಲ್ಲಿ ಕೇಳಿದ್ರು ಹೋದ್ರು ಕೂಡ ಎಲ್ಲರೂ ಕೂಡ ಪಾಂಡವರ ಒಂದು ಗುಣಗಾನವನ್ನು ಮಾಡ್ತಾ ಇದ್ದಾರೆ, ಕೃಷ್ಣ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಸಂತೋಷವಾಗಿದೆ. ವಾಪಸ್ ಬರ್ತಾ ಇರಬೇಕಾದ್ರೆ ಒಂದು ದೃಶ್ಯವನ್ನು ನೋಡ್ತಾ ಇದ್ದಾನೆ. ಒಂದು ಎತ್ತು 4 ಪಾದಗಳ ಪೈಕಿ 3 ಪಾದ ಅಂತಕ್ಕಂಥದ್ದೇನಿದೆ ಅದು ತುಂಡಾಗಿದೆ, ಒಂದೇ ಪಾದದಿಂದ ನಿಂತಿದೆ. ಅದನ್ನು ನೋಡ್ತಾ ಒಂದು ಆಕಳು ಅಳ್ತಾ ಇದೆ. ಅದರಿಂದ ಗೊತ್ತಾಯ್ತು ಅದನ್ನ ಒಬ್ಬ ಋಷಲಪತಿ ಅಂದ್ರೆ ರಾಜನಂತೆ ವೇಷ ಹಾಕಿರ್ತಕ್ಕಂಥ ಒಬ್ಬ ಹಾಗೆ ಶೂದ್ರ ರಾಜ ಇರ್ತಕ್ಕಂಥ ಅದನ್ನ ಸಂಹಾರವನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಇದನ್ನು ನೋಡಿ ಇವನೇ ಕಲಿಯಿರಬೇಕು ಅಂತಕ್ಕಂಥದ್ದಂದಾಗ ಅವನನ್ನು ಸಂಹಾರ ಮಾಡಬೇಕು ಅಂತ ಬಂದಾಗ ಅವನು ಶರಣಾಗತನಾಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಯಾರು ಆ ಎತ್ತು ಅಂತಕ್ಕಂಥದ್ದಂದ್ರೆ ಧರ್ಮಾಭಿಮಾನಿಯಾಗಿರ್ತಕ್ಕಂಥ ದೇವತೆ. ಅದು 4 ಪಾದ ಇತ್ತು. ಯಾವ್ದು 4 ಪಾದಗಳು ಅಂತಕ್ಕಂಥದ್ದಂದ್ರೆ ತಿಳಿಸ್ತಾ ಇದ್ದಾರೆ. ಯಾವ್ದಂದ್ರೆ ತಪಸ್ಸು 1 ಪಾದ, ಶೌಚ 2ನೇ ಪಾದ, ದಯ 3ನೇ ಪಾದ, ಸತ್ಯ 4ನೇ ಪಾದ, ಧರ್ಮಕ್ಕೆ 4 ಪಾದ. ಧರ್ಮಕ್ಕೆ 4 ಪಾದಗಳಿದ್ರೆ ಅದಕ್ಕೆ ಸಂಪೂರ್ಣ ಧರ್ಮದಿಂದ ಇರ್ತಕ್ಕಂಥದ್ದು ಅಂತೇಳಿ ಅಂದ್ರೆ ತಪಸ್ಸಿರ್ಬೇಕು. ಕಾಯಿಕ ವಾಚಿಕವಾಗಿ ತಪಸ್ಸು ಅಂದ್ರೆ ನಾವು ತಪಸ್ಸು ಮಾಡ್ತಕ್ಕಂಥದ್ದಲ್ಲ, ನಾವು ಮಾಡ್ತಕ್ಕಂಥ ಆಲೋಚನೆಗಳು ಅಂದ್ರೆ ನಾವು ಮಾಡ್ತಕ್ಕಂಥ ಕರ್ಮಗಳು ಇರ್ತಕ್ಕಂಥದ್ದು ಏನಿದೆ ಅದು ಇರ್ತಕ್ಕಂಥ ತಪಸ್ಸು ಅಂತ. ಶೌಚ ಶುಚಿತ್ವ ಅಂತಕ್ಕಂಥ ಬಾಹ್ಯ ಶೌಚತ್ವ ಆಂತರ ಶೌಚತ್ವ ಅಂತಕ್ಕಂಥದ್ದೇನಿದೆ ಶೌಚತ್ವ ಅಂತಕ್ಕಂಥ. ಆಮೇಲೆ ಪ್ರಾಣಿ ದಯ ಅಂತಕ್ಕಂಥದ್ದು ಅಂತೇಳಿ. ಆಮೇಲೆ ಸತ್ಯ ಭಾಷಣ ಅಂದ್ರೆ ಸಜ್ಜನ ಹಿತವಾಗಿರ್ತಕ್ಕಂಥ ಮಾತನ್ನು. ಈ 4 ಪಾದ, ಈ 4 ಪಾದದಲ್ಲಿ 3 ಪಾದ ಹೋಗ್ಬಿಟ್ಟಿದೆ. ಯಾವುದೋಗಿದೆ? ತಪಸ್ಸಿಲ್ಲ, ಶೌಚ ಇಲ್ಲ, ದಯ ಇಲ್ಲ. ತಪಸ್ಸು ಕಲಿಯುಗದಲ್ಲಿ ಯಾಕೆ ಹೋಗ್ತದೆ ತಪಸ್ಸು ಅಂತಕ್ಕಂಥದ್ದಂದ್ರೆ ನಮ್ಮ ಒಂದು ಗರ್ವದಿಂದ ಹೋಗ್ತಾ ಇದೆ. ಗೊತ್ತಾಯ್ತಾ? ನಮ್ದು ಇರ್ತಕ್ಕಂಥದ್ದು ಅದರಿಂದ ಏನಾಗ್ತಾ ಇದೆ ನಮ್ಗೆ ಆ ತಪಸ್ಸು ಅಂತಕ್ಕಂಥದ್ದು ಹೋಗ್ಬಿಡ್ತಾ ಇದೆ. ತಿಳಿದಿರ್ತಕ್ಕಂಥದ್ದು ನಾವು ಮಾಡ್ತಾ ಇದ್ವಿ, ಯಾವ್ದು ತಿಳಿದು ಅದನ್ನ ಮಾಡ್ತಾ ಇದ್ವಿ, ಅದ ಕಾರಣ ತಪಸ್ಸು ಅಂತಕ್ಕಂಥ ಹೋಗ್ತಾ ಇದೆ. ಮತ್ತು ಶೌಚ ಅಂತಕ್ಕಂಥದ್ದು ಯಾವ ಶೌಚ ಹೋಗ್ತದೆ? ಮಡಿ ಮೈಲಿಗೆ ಇನ್ನೊಂದು ಮತ್ತೊಂದು ಯಾವಾಗ ಹೋಗ್ತದೆ? ದುಷ್ಟರ ಸಂಘ, ದುಷ್ಟ ಅನ್ನ ಮಾಡೋದ್ರಿಂದ ಏನಾಗ್ತದೆ? ಶೌಚ ಅಂತಕ್ಕಂಥದ್ದು ಹೋಗ್ಬಿಡುತ್ತೆ. ಮಾಡಿದ್ದೆ ಮಡಿ ಅಂತ ಆಗ್ಬಿಡುತ್ತೆ. ಶೌಚತ್ವ ಅಂತಕ್ಕಂಥದ್ದು ಹೋಗ್ತಾ ಇದೆ. ದಯ ಅಂತಕ್ಕಂಥದ್ದು ನಮ್ಮ ಅಷ್ಟ ಮದಗಳಿಂದ ಏನಾಗ್ತದೆ? ಯಾರ ಮೇಲೆ ದಯ ಅಂತಕ್ಕಂಥದ್ದಿಲ್ಲ. ಸತ್ಯ ಅಂದ್ರೆ ಏನೋ ಸ್ವಲ್ಪ ಚೂಲ್ಪ ಅದೇ ಅಷ್ಟೇ ಇರ್ತಕ್ಕ ಸತ್ಯದ ಮೇಲೆ ಮಾತ್ರ ನಿಂತಿದೆ. ಅದನ್ನ ನೋಡ್ತಾ ಇದ್ದಾನೆ ಈ ಪರೀಕ್ಷಿತ ರಾಜ. ಆದ್ಮೇಲೆ ಅದನ್ನ ನಾನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ಸಂಹಾರವನ್ನು ಮಾಡಬೇಕು ಅಂತ ಅವನು ಮಾಡಿದ್ದಾನೆ. ಕಾಲಿಗೆ ಬಿದ್ದಿದ್ದಾನೆ ಕಲಿ ಅಂತಕ್ಕಂಥದ್ದು. ಆದ ಕಾರಣ ನಿನಗೆ ಭಯ ಅಂತಕ್ಕಂಥದ್ದಿಲ್ಲ, ನೀನು ಕಾಲಿಗೆ ಬಿದ್ದಿದ್ದೀಯ. ಆದ ಕಾರಣ ನೀನು ನನ್ನ ರಾಜ್ಯದಲ್ಲಿ ಇರಬಾರ್ದು, ನಿನಗೆ ಶಿಕ್ಷೆ ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದಂದ್ರೆ ಇಡೀ ಭೂಮಂಡಲನೇ ನಿನ್ನ ರಾಜ್ಯ ಇರಬೇಕಾದ್ರೆ ಆ ರಾಜ್ಯ ಬಿಟ್ಟು ಎಲ್ಲಿ ಹೋಗ್ಲಿ ನಾನು ಅಂತ ಕೇಳ್ತಿದ್ದಾನ. ಈಗ ಭರತಖಂಡ ಅಂದ್ರೆ ಭರತ ದೇಶ ಅಂದ್ರೆ ಭಾರತ ದೇಶ ಬಿಟ್ಟು ಇನ್ನೊಂದು ಯಾವ್ದೋ ದೇಶಕ್ಕೆ ಹೋಗುವಂತ ಅನ್ಬೋದು. ಇಡೀ ಭೂಮಂಡಲನೇ ನಿನ್ನ ಆಧಿಪತ್ಯ ಇರಬೇಕಾದ್ರೆ ನಾನು ಎಲ್ಲಿ ಹೋಗ್ಲಿ ಅಂತ ಪ್ರಶ್ನೆ ಅಂತಕ್ಕಂಥದ್ದು ಮಾಡ್ತಾ ಇದ್ದಾನೆ. ನನಗೆ 4 ಸ್ಥಾನ ಕೊಟ್ಬಿಡು, 4 ಸ್ಥಾನದೊಳಗೆ ನಾನು ಇರ್ತಾ ಇದ್ದೀನಿ ಅಂತಕ್ಕಂಥ ಅದನ್ನ ಹೇಳ್ತಾ ಇದ್ದಾನಂತೆ ಅವನು. ಯಾರು? ಕಲಿಯಾಗಿರ್ತಕ್ಕಂಥ. ಆದ್ಮೇಲೆ ಹೇಳ್ತಾ ಇದ್ದಾನೆ ಜೂಜಾಟ, ಇಸ್ಪೇಟು ಜೂಜು ಆಡ್ತಾ ಇದ್ದಾರಲ್ಲ, ಗ್ಯಾಂಬ್ಲಿಂಗ್ ಅಂತ ಕರಿತಾ ಇದ್ದಾರೆ ಅಲ್ಲಿ. ಅದು ಆ ಸ್ಥಳ ಅದು ಸಾಕ್ಷಾತ್ ಕಲಿ ಇರ್ತಕ್ಕಂಥ. ಸುಮ್ನೆ ಅಂತಾರಷ್ಟೇ, ದುಡ್ಡು ಇರ್ತಕ್ಕಂಥ. ಆಮೇಲೆ ಅವರೇ ಅಂತಾರೆ ಸುಮ್ನೆ ಆಡೋದ್ರಿಂದ ಏನ್ ಮಜಾ ಬರ್ತದ್ರಿ, ದುಡ್ಡಿಟ್ಟು ಆಡಿದ್ರೆ ಮಜಾಪ ಅಂತಂತಾರೆ. ಆ ಕಾರಣ ಅದು ಮುಖ್ಯ ಕಲಿ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆಮೇಲೆ ದುಷ್ಟ ಸ್ತ್ರೀಯರು ಇರ್ತಕ್ಕಂಥ, ಗೊತ್ತಾಯ್ತಾ? ಅವ್ರಿರ್ತಕ್ಕಂಥ. ಆಮೇಲೆ ಮದ್ಯಪಾನ ಮಾಡ್ತಕ್ಕಂಥ ಆ ಸ್ಥಳ ಅಂತಕ್ಕಂಥ. ಮತ್ತೆ ಪ್ರಾಣಿಯನ್ನು ಹಿಂಸೆ ಮಾಡ್ತಕ್ಕಂಥ. ಈ 4 ಸ್ಥಳಗಳಲ್ಲಿ ಕಲಿಯ. ಅದಕ್ಕೆ ಇಲ್ಲಿ ಬಹಳ ನಾವು ಹುಷಾರಾಗಿರ್ಬೇಕು ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾ ಇದ್ದಾರೆ.
ಅಷ್ಟಾದಾಗ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದ, ಇನ್ನು ಒಂದು ಸ್ಥಳ ನನಗೆ ಕೊಟ್ಟು ಬಿಡಬೇಕು ಅಂತಂದಾಗ ಏನ್ ಮಾಡ್ತಾ ಇದ್ದಾನೆ, ಪರೀಕ್ಷಿತ ರಾಜರು 5ನೇ ಸ್ಥಳವಾಗಿರ್ತಕ್ಕಂಥ ಬಂಗಾರವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದ. ಗೊತ್ತಾಯ್ತಾ? ಆ ಕಾರಣ ಇದರಿಂದ ನಮಗೆ ಬರ್ತಾ ಇದೆ, ಏನ್ ಬರ್ತಾ ಇದೆ, 5 ಬರ್ತಾ ಇದೆ. ಇದರಿಂದ ಈ 5ರಿಂದ ಈ ಯಾವ್ದಾದ್ರು ಈ ಒಂದು ಪಗಡೆ ಆಡೋದ್ರಿಂದ, ಆಡ್ಬೇಕಾದ್ರೆ ದುಷ್ಟ ಸ್ತ್ರೀಯರು ಇರ್ತಕ್ಕಂಥ ಸಹವಾಸ ಮಾಡಬೇಕಾದ್ರೆ, ಮದ್ಯಪಾನ ಮಾಡಬೇಕಾದ್ರೆ, ಪ್ರಾಣಿ ಹಿಂಸೆ ಮಾಡ್ತಾ ಇರ್ತಾರೆ, ಬಂಗಾರ ಇರ್ಬೇಕಾದ್ರೆ ನಮಗೆ 5 ಬಂದ್ಬಿಡ್ತಾವ. ಏನೇನು ಬರ್ತದೆ? ಸುಳ್ಳು, ಆಟೋಮೆಟಿಕ್ ಸುಳ್ಳು ಹೇಳ್ತದೆ. ನೋಡ್ಬೇಕು, ಇಷ್ಟರೊಳಗೆ ಯಾರಾದ್ರೂ ಕೂಡ ಇದ್ದಾಗ ನೋಡಿದ್ರೆ ಅವ್ರು ಖರೆ ಮಾತಾಡ್ತಿರೋದಿಲ್ಲ. ಈ 5 ಏನ್ ಹೇಳಿದ್ವಲ್ಲ, 5 ಯಾರು 5ರ ಸಹವಾಸದಲ್ಲಿ ಅಥವಾ ಒಂದೇ ಸಹವಾಸದಲ್ಲಿ ಇದ್ರು ಕೂಡ ಅವ್ರ ಹತ್ರ ಖರೆ ಮಾತಾಡಿ ಬರೋದ್ರ, ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರಿಗೆ ಮದ ಇರ್ತದೆ, ಅವ್ರಿಗೆ ದುಷ್ಟ ಇಚ್ಛೆಗಳು ಅಂತಕ್ಕಂಥದ್ದು ಇರ್ತದೆ, ಮತ್ತ ಏನ್ ಬೇಕೋ ಅದನ್ನ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು, ಮತ್ತೆ ವೈರತ್ವ, ಅವನು ಗೆದ್ದಿದ್ದಾನಲ್ಲ ಅವನು ಒಟ್ಟು ಸೋಲಿಸಲೇಬೇಕು. ಇವು 5 ಕೂಡ ಉಂಟಾಗ್ತವೆ. ಅವನಿಗೆ ಅಷ್ಟೇ ಬೇಕಾಗಿತ್ತು ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರಿ ಅವತ್ ಸಂಹಾರ ಮಾಡಿದ್ರಿ ಕಲಿವನೇ ಆಗ್ತಾ ಇದ್ದಿಲ್ಲ, ಸುಮ್ಮನೆ ಯಾರು ಜಾಗ ಕೊಟ್ಟಿದ್ದೇನೆ, ಸುಮಾರು ಸಂಹಾರ ಮಾಡಿಬಿಟ್ರೆ ಆಗ್ತಿತ್ತು ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಅದನ್ನ ಹೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ಧರ್ಮ ಮಾಡೋದೇ ಕಷ್ಟ ಅಂತ ಹೇಳ್ತಾರೆ. ಇದು ಯುಗನೇ ಅವನ ಕಲಿಯುಗ. ಆದ ಕಾರಣ ಇದನ್ನೆಲ್ಲವನ್ನು ಮೀರಿ ಒಂದು ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇದ್ದೀನಿ ಅಥವಾ ಯಾತ್ರೆಗೆ ಹೋಗ್ತಾ ಇದ್ದೀನಿ, ಬರೇ ಸ್ಮರಣೆ ಮಾಡಿದ್ರೆ ಸಾಕು ಪರಮಾತ್ಮ. ಗುರುದೇವದಲ್ಲಿ ನಾವು ಅದನ್ನು ಮಾಡಿದ್ರೆ ಏನು ಪುಣ್ಯ ಬರಬೇಕು, ಇದನ್ನು ಕೇವಲ ನಮ್ ಸರಿಯಾಗಿರ್ತಕ್ಕಂಥ ಒಂದು ಸ್ಮರಣೆ ಮಾತ್ರದಿಂದ ನಮ್ಗೆ ಎಷ್ಟು ಯೋಗ್ಯತೆ ಇದೋ ಅಷ್ಟು ಯೋಗ್ಯತೆ ಮಾಡಿದ್ರೆ ಪರಮಾತ್ಮ ಪೂರ್ತಿ ಫಲವನ್ನ ಕೊಡ್ತಾ ಇದ್ದಾನೆ. ಆದ ಕಾರಣ ಈ ಒಂದು ಕಲಿಯುಗಕ್ಕೆ ಒಂದು ಪ್ರಾಶಸ್ತ್ಯ ಅಂತಕ್ಕಂಥದನ್ನ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಆ ಕಲಿ ನಿಗ್ರಹ ಅಂತಕ್ಕಂಥ ಮಾಡಿರ್ತಕ್ಕಂಥದ್ದು ಭೀಮಸೇನ ದೇವರ ವಿಶೇಷವಾಗಿರ್ತಕ್ಕಂಥ ಅವನ ಸನ್ನಿಧಾನ ಇರೋದ್ರಿಂದ ಕಲಿ ನಿಗ್ರಹ ಮಾಡೋರು ಒಬ್ಬರೊಬ್ಬರೇ, ಬೇರೆಯವರು ಮಾಡ್ಲಿಕ್ಕೆ ಆಗೋದಿಲ್ಲ. ಕಲಿ ನಿಗ್ರಹ ಮಾಡಿದ್ದಾನಂದ್ರೆ ಆ ಪರೀಕ್ಷಿತ ರಾಜನಲ್ಲಿ ಅಂತ ಭೀಮಸೇನ ದೇವರು ಅತ್ಯಂತವಾಗಿರ್ತಕ್ಕಂಥ ಸನ್ನಿಧಾನದಿಂದ ಕೂಡಿರ್ತಕ್ಕಂಥವನು. ಒಂದ್ಸಾರ್ತಿ ಬೇಟೆಗೆ ಅಂತಕ್ಕಂಥ ಅದನ್ನು ಬಂದಿದ್ದಾನೆ. ಯಾರು? ಪರೀಕ್ಷಿತ ರಾಜರು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ತನ್ನದೇ ಆಗಿರ್ತಕ್ಕಂಥ ಪ್ರದೇಶ, ಪೂರ್ತಿ ಬಾಯಾರಿದೆ. ಎಲ್ಲೋ ಬೇರೆ ಎಲ್ಲ ತನ್ನ ಸೈನಿಕರು ಕೂಡ ಒಂದ್ ಕಡೆ ಆಗಿಬಿಟ್ಟರೆ, ಇವನೊಬ್ಬನೇ ಒಬ್ಬಂಟಿಗನಾಗಿದ್ದಾನೆ. ಒಂದು ಆಶ್ರಮಕ್ಕೆ ಬಂದಿದ್ದಾನೆ, ನೋಡಿದ್ದಾನೆ. ಆಶ್ರಮದಲ್ಲಿ ಅಂದ್ಮೇಲೆ ನನಗೆ ನೀರು ಇರ್ತಕ್ಕಂಥ ಸಿಗ್ತದೆ, ಎಲ್ಲ ಹಣ್ಣು ಎಲ್ಲವೂ ಸಿಗಬೇಕು ಅಂತಕ್ಕಂಥ ಬಂದಿದ್ದಾನೆ. ಬಂದ ಯಾರೂ ಇಲ್ಲ, ಸೈನಿಕರೊಬ್ಬರೇ ತಪಸ್ಸು ಮಾಡ್ತಾ ಕೂತಿದ್ದಾನೆ. ಕೇಳಿದ್ದಾನೆ, ಸ್ವಾಮಿ ನನಗೆ ಬಾಯಾರಿಕೆ ಆಗಿದೆ, ನೀರು ಕೊಡಬೇಕು ಅಂತ ಕೇಳಿದ್ದಾನೆ. ಏನು ಕೇಳಿದ್ರೆ ಉತ್ತರ ಕೊಟ್ಟಿಲ್ಲ. ಇವರಿಗೆ ಅಷ್ಟೊತ್ತಿಗೆ ಕಲಿ ಪ್ರವೇಶವಾಗಿದೆ, ದುಷ್ಟದನ. ಮತ್ತು ಇದು ಕೊನೆಯ ಜನ್ಮ ಆತಂದು. ಯಾರದು? ಪರೀಕ್ಷಿತ ರಾಜರದು. ಇದು ಕೊನೆಯ ಜನ್ಮ. ಈ ಜನ್ಮ ಬಿಟ್ಟು ಕೂಡಲೇ ಮೋಕ್ಷವನ್ನೇ ಹೊಂದ್ತಾ ಇದ್ದಾನೆ. ಅಷ್ಟಾದ್ರೂ ಕೂಡ ಪ್ರಾರಬ್ಧವನ್ನು ಅನುಭವಿಸ್ಬೇಕಾಗಿದೆ ನೋಡಿ ಇರ್ತಕ್ಕಂಥದ್ದು. ಆಯ್ತಾ? ಏನ್ ಮಾಡಿದ್ದಾನೆ? ಇವು ಸಮೀಕ ಋಷಿಗಳಾಗಿರ್ತಕ್ಕಂಥವರಿಗೆ ನಾನು ರಾಜ ಬಂದಿದ್ದೇನೆ ಅಂತ ಕುಂತಾಗ ಜ್ಞಾನ ಇಲ್ಲ, ನನ್ನ ದೇಶದೊಳಗಿದ್ದಾರೆ, ಬಂದಿರ್ತಕ್ಕಂಥ ಅತಿಥಿ ಪೂಜೆ ಅಂತಕ್ಕಂಥದ್ದು ಮಾಡಬೇಕು. ಅದೇನು ಇವರು ಸುಮ್ಮನೆ ನಾಟಕಕ್ಕೋಸ್ಕರವಾಗಿ ತಪಶ್ಚರ್ಯ ಮಾಡ್ತಾ ಇದ್ದಾರೋ, ಕರೆ ತಪಶ್ಚರ್ಯ ಮಾಡ್ತಾ ಇದ್ದಾರೋ, ಇವನ್ನ ಪರೀಕ್ಷೆ ಮಾಡ್ಬೇಕು ನಾನು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿ ಹತ್ತಿರದಲ್ಲಿ ನೋಡಿದ್ದಾನೆ. ಸತ್ತ ಹಾವು ಬಿದ್ದಿದೆ, ತನ್ನ ಧನಸ್ಸಿನಿಂದಲೇ ಅದನ್ನ ಎತ್ತಿದ್ದಾನೆ, ಇವರ ಕೊರಳಿ ಹಾಕಿದ್ದಾನೆ. ಗೊತ್ತಾಯ್ತು? ಬರೀ ಹಾವು ಇರೋದು ಬೇಡ, ಹಾವು ಅಂತ ಯಾರಂದ್ರೆ ಓಡೋಗಿ ಬಿಡ್ತಾರ ಜನ ಅಂತದ್ದು. ಅದು ಅಷ್ಟು ತಂಪಿರ್ತಕ್ಕಂಥದ್ದು. ಗೊತ್ತಾಯ್ತು? ಯಾವ್ದನ್ನ ಒಂದು ಸ್ಪರ್ಶ ಮಾಡಿದ್ರೆ ಮನುಷ್ಯ ಎಚ್ಚರ ಆಗಿಬಿಡ್ತಾನೆ. ಕೂಗಿದ್ರೆ ಎಚ್ಚರ ಆಗೋದಿಲ್ಲ, ಅದೇ ಮನುಷ್ಯನ ಸ್ಪರ್ಶ ಮಾಡಿದ್ವಿ ಎಚ್ಚರ ಆಗ್ತಾನೆ. ಹಾಗೆ ಎಚ್ಚರ ಮಾಡ್ಬೇಕಾದ್ರೆ ಏನ್ ಬದಲು ಸುಮ್ಮನೆ ಮುಟ್ತಾರಷ್ಟೇ, ಮುಚ್ಚಿದ ಕೂಡ ಎಚ್ಚರ ಆಗಿಬಿಡ್ತದೆ. ಗೊತ್ತಾಯ್ತು? ಅದರಂಗೆ ಈ ಸರ್ಪವನ್ನು ಹಾಕಿದ ಕೂಡ ಇವರು ಎಚ್ಚರ ಆಗಿಬಿಡ್ತಾರೆ. ನೀರು ಗೊತ್ತಾಗ್ತದೆ, ನನಗೆ ಗೊತ್ತಾಗ್ತದೆ ಅವರು ಸರಿಯಾಗಿ ತಪಸ್ಸು ಮಾಡ್ತಾ ಇಲ್ಲ, ನಾಟಕ ಮಾಡ್ತಾ ಇದ್ದಾರೆ. ಅದು ಸರಿಯಾಗಿ ತಪಸ್ಸು ಮಾಡ್ತಾ ಇದ್ರೆ ಎಚ್ಚರ ಆಗುವುದಿಲ್ಲ. ನೋಡೋಣ ಅಂತಂದಾಗ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದಾರೆ. ಹತ್ತಿರದಲ್ಲಿ ಅವರಿಗೆ ನಗಾರಿ ಬಾರಿಸಿದ್ರು ಕೂಡ ಎಚ್ಚರ ಆಗೋದಿಲ್ಲ. ಅವರು ಪರಮಾತ್ಮನ ಒಳಗೆ ಹೃದಯ ಕಮಲದೊಳಗೆ ನೋಡ್ತಾ ಇರ್ತಾರೆ, ದರ್ಶನ ಮಾಡ್ತಾ ಇರ್ತಾರೆ. ಅಸಂಪ್ರಜ್ಞಾ ಸಮಾಧಿಗಳಿಗೆ ಏನ್ ಎಚ್ಚರ ಆಗ್ಲಿಲ್ಲ, ಹೋಗ್ಬಿಟ್ಟ. ಹಾಕಿದ, ಎಚ್ಚರ ಆಗ್ಲಿಲ್ಲ, ಹೋಗೇ ಬಿಟ್ಟ ಅಂತ ಹೇಳಿ. ಅಷ್ಟರಲ್ಲಿ ಅವನ ಮಗನಾಗಿರ್ತಕ್ಕಂಥ ಶೃಂಗಿಗೆ ಆ ಬಾಲಕರು ಇವರೆಲ್ಲ ನೋಡಿದ್ದಾರೆ. ಅವನ ಸ್ನೇಹಿತರು, ಅವನ ಮಗನಾಗಿರ್ತಕ್ಕಂಥ ಸಮೀಕ ಋಷಿಗಳ ಮಗನಾಗಿರ್ತಕ್ಕಂಥ ಶೃಂಗಿ, ಆ ಶೃಂಗಿಯ ಸ್ನೇಹಿತರು, ಆ ಸ್ನೇಹಿತರು ರಾಜಿ ಕೆಲಸ ಮಾಡಿದ್ದನ್ನು ನೋಡಿದ್ದಾರೆ. ಹೋಗಿ ಹೇಳಿದ್ದಾರೆ, ಎಷ್ಟು ತಪಸ್ಸಂತೀರಿ ನೋಡು, ನಿಮ್ಮ ತಂದೆಯ ಕೊರಳಿ ಮೇಲೆ ಸತ್ತ ಹಾವನ್ನು ಹಾಕಿದ್ದಾರೆ ಅಂತಂದು ಕೂಡಲೇ ಸಣ್ಣ ಮಗು ಇರ್ತಕ್ಕಂಥದ್ದು ಅವನಿಗೆ ಸಿಟ್ಟು ಬಂದಿದೆ. ಏನೆಲ್ಲ ಗಾಯತ್ರಿ ಮಂತ್ರ ಅಷ್ಟೇ ನೋಡಿ. ಎಷ್ಟು ಗಾಯತ್ರಿ ಮಂತ್ರದ ಸಿದ್ಧಿ ಅಂತಂದ್ರೆ ಬೇರೆ ಯಾವ್ದು ದೊಡ್ಡದು ಯಾವುದೋ ಮಂತ್ರ ಅಲ್ಲ, ಗಾಯತ್ರಿ ಮಂತ್ರ ಅಭಿಮರ್ಶನ ಮಾಡಿ ಶಾಪ ಕೊಟ್ಟಿದ್ದಾನೆ. ಇವತ್ತಿನಿಂದ 7 ದಿನದಲ್ಲಿ ನೀನು ತಕ್ಷಕನಿಂದ ಮರಣವನ್ನು ಹೊಂದು ಅಂತಕ್ಕಂಥದನ್ನ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿರ್ತಕ್ಕಂಥ
ಆ ವಿಷಯ ಅದನ್ನು ಬಂದು ತಿಳಿಸಿದ್ದಾರೆ. ಶಮೀಕರು ಬೈದಿದ್ದಾರೆ. ಅದು ಯಾರಂತ ತಿಳ್ಕೊಂಡಿದ್ದೀ? ಸಾಕ್ಷಾತ್ ನಮ್ಮ ರಾಜನಾಗಿರ್ತಕ್ಕಂಥವನು ಚಕ್ರವರ್ತಿ ಸಾರ್ವಭೌಮ, ಅವನಲ್ಲಿ ಪರಮಾತ್ಮ ವಿಶೇಷ ಸನ್ನಿಧಾನ ಇರ್ತಾ ಇದೆ, ನಾವು ಅವನಿಗೆ ಆದರಾತಿಥ್ಯ ಮಾಡಬೇಕು ಅಂತ ಅದು ಈ ಶಾಪವನ್ನೇ ಕೊಟ್ಟಿದೆಯಲ್ಲ ಅಂತಕ್ಕಂಥದ್ದು ಹೇಳಿ ಕಳಿಸ್ತಾ ಇದ್ದಾರೆ. ಅವನ ನನಗೆ ಒಳ್ಳೆ ಸಂತೋಷವಾಯಿತು ಅಂತಿದ್ದಾನ. ಮತ್ತೆ ಮರುಶಾಪ ಇನ್ನೊಂದು ಮತ್ತೊಂದು ಏನು ಆತ ಕೊಡ್ಲೇ ಇಲ್ಲ. ಯಾರು? ಪರೀಕ್ಷಿತ ರಾಜರಾಗಿರ್ತಕ್ಕಂಥವರು ತಕ್ಷಣದಲ್ಲಿ ವಿರಕ್ತಿಯನ್ನು ಹೊಂದಿದ್ದ. ನಾಡವನ್ನು ಹುಟ್ಟಿದ್ದ, ನಾರು ಮಡಿಯನ್ನು ಹುಟ್ಟು ಮತ್ತೆ ಗಂಗಾ ಸುಖ ಸ್ಥಳ ಅಂತ ಏನು ಕರೀತಾ ಈಗ ಆ ಸ್ಥಳಕ್ಕೆ ಅಂತಕ್ಕಂಥದ್ದು ಬಂದಿದ್ದಾರೆ. ಎಷ್ಟು ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂತಂದ್ರೆ ಗಂಗಾ ತೀರದ ದಕ್ಷಿಣ ಭಾಗದಲ್ಲಿ ಒಂದು ಉದ್ದರ ಸೌಧವನ್ನೇ ಎಷ್ಟು ಬೇಗ ನಿರ್ಮಾಣ ಮಾಡಿರೋದು. ಒಂದೇ ಸ್ತಂಭದಿಂದ ಕೂಡಿರ್ತಕ್ಕಂಥ ಮೇಲೆ ಅಗಲವಾಗಿರ್ತಕ್ಕಂಥ ಒಂದು ಸ್ತಂಭ, ಅದರ ಮೇಲೆ ಕುಳಿತುಕೊಂಡು ತಾನೇನ್ ಮಾಡ್ತಾ ಇದ್ದಾನೆ, ಅವರಿಂದ ಎಲ್ಲ ಋಷಿಮುನಿಗಳಿಂದ ಪರಮಾತ್ಮ ತತ್ವಜ್ಞಾನವನ್ನ ಕೇಳಬೇಕು ಅಂತಕ್ಕಂಥದ್ದು ಆಗಿ ಅಲ್ಲಿ ಕುಳಿತುಕೊಂಡಿದ್ದಾನೆ. ಯಾರು? ಪರೀಕ್ಷಿತ ಮಹಾರಾಜರು ಅಂತಕ್ಕಂಥ ಗೊತ್ತಾಯ್ತಾ? ಆಗ ಅಲ್ಲಿಗೆ ಯಾರು ಬರ್ತಾ ಇದ್ದಾರೆ? ರುದ್ರದೇವರು ಅಲ್ಲಿಗೆ ಬರ್ತಾ ಇದ್ರು. ಯಾರು? ಶುಕಾಚಾರ್ಯರು ಬರೀತಾ ಇದ್ದಾರೆ. 16 ವರ್ಷದ ಇರ್ತಕ್ಕಂಥ, ಕೇವಲ 16 ವರ್ಷ ಯಾವಾಗಲೂ ಇರ್ತಕ್ಕಂಥವ್ರು ಮೈ ಮೇಲೆ ಏನು ವಸ್ತ್ರಗಳು ಅಂತಕ್ಕಂಥದ್ದಿಲ್ಲ, ಹುಚ್ಚರಂತೆ ಬರ್ತಾ ಇದ್ದಾರೆ, ಹುಚ್ಚರಂತೆ ಕಾಣಿಸ್ತಾ ಇದ್ದಾರೆ. ಎಲ್ಲ ಸ್ತ್ರೀಯರು ಮತ್ತು ಬಾಲಕರು ಎಲ್ಲರಾಗಿರ್ತಕ್ಕಂಥ ಅವ್ರನ್ನ ನಗೆ ಆಡ್ತಾ ಛೇಡಿಸ್ತಾ ಅವ್ರ ಮೇಲೆ ಕಲ್ಲನ್ನು ಉಳಿಸ್ತಾ ಬರ್ತಾ ಇದ್ದಾರೆ. ಗೊತ್ತಾಯ್ತಾ? ಯಾವಾಗ ರಾಜ ಎದ್ದು ಬಂದು ನಮಸ್ಕಾರ ಅಂತಕ್ಕಂಥದ್ದು ಮಾಡ್ತಾ ಇದ್ರು ಅಂತ ಗೊತ್ತಾಯ್ತು, ಇವರು ಸಾಮಾನ್ಯರಾಗಿರ್ತಕ್ಕಂಥವ್ರು ಮಹಾನುಭಾವರು ಅಂತೇಳಿ ಅವ್ರು ವಾಪಸ್ಸು ಅಂತಕ್ಕಂಥ ಹೋಗ್ತಾ ಇದ್ದಾರೆ. ಬಂದಿರತಕ್ಕಂಥ ಶುಕಾಚಾರಿಗೆ ಪರೀಕ್ಷಿತ ರಾಜ ನಮಸ್ಕಾರವನ್ನು ಮಾಡಿ ಉಚ್ಚಮವಾಗಿರ್ತಕ್ಕಂಥ ಆಸನ ಅಂತಕ್ಕಂಥದ್ದು ಕೊಡ್ತಾ ಇದ್ದಾರಂತೆ. ನಿಮ್ಮ ಒಂದು ಅನುಗ್ರಹದಿಂದಲೇ ನಾನು ರಾಜ್ಯಭಾರ ಅಂತಕ್ಕಂಥದ್ದು ಮಾಡ್ತಾ ಇದ್ದೀನಿ. ನನಗೆ 7 ದಿವಸ ನನಗೆ ಅವಕಾಶವಿದೆ ನಾನು ಹೇಳ್ತಾ ಇದ್ದ. ನನಗೆ ಇವತ್ತು ನಾಳೆ ನಾನು ಏನ್ ಮಾಡಿ ಸಾಯೋದಿಲ್ಲ, ನನಗೆ 7 ದಿನ ಅವಕಾಶವಿದೆ. ನಮಗೂ ಅದಕ್ಕೂ ವ್ಯತ್ಯಾಸ ಹೇಳ್ತಾ ಇದ್ದ. ಯಾಕೆ ನಾವು ಕೇಳಬೇಕು ಅಂತ? ನಮಗೂ ಅಂತ ನಮ್ಗೆ ಗ್ಯಾರಂಟಿ ಇಲ್ಲ, ಅದು ಗ್ಯಾರಂಟಿ ನಮಗಿಲ್ಲ, ಅದು ಗ್ಯಾರಂಟಿ. ಅದು 7 ದಿವಸ ಅಂತ ಖಚಿತವಾಗಿರ್ತಕ್ಕಂಥದ್ದು. ಆದ ಕಾರಣ ನಮ್ಮ ಜೊತೆಗೆ ನಾವು ಹುಟ್ಟಿದ ಕೂಡಲೇ ನಮ್ಮ ಜೊತೆಗೆ ಬರ್ತಾ ಇರ್ತಕ್ಕಂಥದ್ದು ಇನ್ನೊಂದು ವಸ್ತು ಯಾವುದು ಅಂದ್ರೆ ಸಾವು. ನಾವು ಜೊತೆಗೆ ಬರ್ತಾ ಇದ್ದೇವೆ, ನಮ್ಮ ಜೊತೆಗೆ ನಾವು ಹುಟ್ಟಿದ ಕೂಡಲೇ ನಮ್ಮ ಜೊತೆಗೆ ಬರ್ತಾ ಇರ್ತಕ್ಕಂಥ ಇನ್ನೊಂದು ಯಾವುದಂದ್ರೆ ಸಾವು ಅಂತಕ್ಕಂಥ. ಆದ ಕಾರಣ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ನಾವು ಸತ್ತೇ ಸಾಯ್ತಾ ಇರ್ತಕ್ಕಂಥ ಮನುಷ್ಯ, ಸತ್ತೇ ಸಾಯ್ತಾನ ಇವತ್ತೆಲ್ಲ ಅಂತ. ಆ ಕಾರಣ ಸಾಯೋದಕ್ಕೆ ಮುಂಚಿತವಾಗಿ ನಾವು ಯಾವುದನ್ನ ಕೇಳಬೇಕು ಅಂತ ಹೇಳ್ತಾ ಇದ್ದಾನೆ. ಯಾವುದನ್ನ ಜಪ ಮಾಡಬೇಕು, ಯಾವುದನ್ನ ಮತ್ತೆ ಮಾಡಬೇಕು, ಕರ್ಮವನ್ನು ಮಾಡಬೇಕು, ಯಾರನ್ನ ಸ್ಮರಣೆ ಮಾಡಬೇಕು, ಯಾರನ್ನ ಭಜನೆ ಮಾಡಬೇಕು, ಇವಿಷ್ಟು ದಯಮಾಡಿ ನನಗೆ ತಿಳಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾರನ್ನ? ಶುಕಾಚಾರನ ಪ್ರಾರ್ಥನೆ ಅಂತಕ್ಕಂಥದ್ದು ಮಾಡ್ತಾ ಇದ್ದಾನೆ. ಆ ಪ್ರಾರ್ಥನದ ಒಂದು ಉತ್ತರ ರೂಪವಾಗಿರ್ತಕ್ಕಂಥದ್ದು ಯಾವುದು? ಭಾಗವತ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾನೆ. ಆದ ಕಾರಣ ಪ್ರತಿಯೊಬ್ಬರಿಗೂ ಕೂಡ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಭಾಗವತ ಯಾಕೆ ಬೇಕು ಅಂತಂದ್ರೆ ಅವನು ಹುಟ್ಟಿದ ಜೊತೆಗೆ ಸಾವು ಬರ್ತಾ ಇರ್ತಕ್ಕಂಥದ್ದು. ಆ ಕಾರಣ ಆ ಜೀವನ ಸಾರ್ಥಕ್ಯ ಆಗಲಿಕ್ಕೆ ಅಂದ್ರೆ ಮೋಕ್ಷಾದ ಪುರುಷಾರ್ಥ ಆಗಲಿಕ್ಕೆ ಏನ್ ಬೇಕು? ಭಾಗವತ ಅಂತಕ್ಕಂಥದ್ದು ಬೇಕಲ್ಲ. ಆದ ಕಾರಣ ಭಾಗವತ ಎಂಬುದು ಬರೇ ಒಬ್ರಿಗೆಲ್ಲ, ಪ್ರತಿ ಒಬ್ಬರಿಗೂ ಕಡ್ಡಾಯ, ಮಾನವ ಅಂತಮ್ಮವನಿಗೆ ಎಲ್ಲರಿಗೂ ಕೂಡ ಕಡ್ಡಾಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಇನ್ನು 2ನೇ ಸ್ಕಂದದಿಂದ ಶುಕಾಚಾರ್ಯ ಏನ್ ಮಾಡ್ತಾ ಇದ್ದಾರೆ? ಭಾಗವತವನ್ನು ನಮ್ಮ ಉಪದೇಶ ಅಂತಕ್ಕಂಥ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆದ ಕಾರಣ ಅಷ್ಟು ಮಂದಿ ಶುಕಾಚಾರ ಬಂದಿದ್ದಾರೆ, ಋಷಿಮುನಿಗಳು ಬಂದಿದ್ದಾರೆ, ಎಲ್ಲರೂ ಬಂದಾರ. ಎಲ್ಲರೂ ಬಂದಾಗ ಅವ್ರನ್ನ ಏನು ಕೇಳ್ಬೋದಾಗಿತ್ತು? ಅಷ್ಟು ಸಾಮರ್ಥ್ಯ ಇತ್ತು ಅವ್ರಿಗೆ. ನನಗೆ ಒಟ್ಟು ಸಾವು ಬರೋದಾದಂತ ನನಗೇನಾದ್ರೂ ಕೂಡ ಉಪಾಯವನ್ನು ಮಾಡಿ ನನಗೆ ಅದನ್ನ ಪರಿಹಾರ ಮಾಡ್ರಿ ಅಂತ ಕೇಳ್ಬೋದಾಗಿತ್ತು. ಅದನ್ನ ಕೇಳಲಿಲ್ಲ ಅಂತ ಹೇಳ್ತಾ ಇದ್ದ. ಗೊತ್ತಾಯ್ತಾ? ಅದೇ ತರ ವಾಲಿ ಕೂಡ ಮಾಡಿದ್ದ. ವಾಲಿ ಕೂಡ ಹೇಳಿದ್ದು, ವಾಲಿನ ಪರಮಾತ್ಮ ಬಾಣದಿಂದ ಹೊಡೆದಾಗ ವಾಲಿ ಹೇಳ್ತಾ ಇದ್ದಾನೆ, ಪರಮಾತ್ಮ ರಾಮದೇವ್ ಹೇಳ್ತಾ ಇದ್ದಾನೆ, ಬದುಕಬೇಕಂತ ಆಸೆ ಇದ್ದೆ ಹೇಳೋ, ವಾಲಿ ಬದುಕಿಸ್ಬಿಡ್ತೀನಿ ನಾನು ಇಲ್ಲ ಅಂತ. ಸ್ವಾಮಿ ನಾನು ಸತ್ಯ ಸಾಯ್ತೇನೆ, ಅದನ್ನೇ ಸೇಮ್ ಇದನ್ನ ಇತ್ತು ಹೇಳ್ತಾ ಇದ್ದಾನೆ. ಯಾರು? ಶುಕಾಚಾರ್ಯ. ಯಾವಾಗಾದ್ರೂ ಕೂಡ ಮರಣ ಹೊಂದತಕ್ಕಂಥವ್ನು, ಆಕ ನನಗೆ ಇದು ಉಪದೇಶ ಮಾಡಿ. ಅಲ್ಲಿ ಕೂಡ ವಾಲಿನೂ ಅದೇ ಹೇಳ್ತಾ ಇದ್ದ. ಯಾವುದು? ಎಂದಾದ್ರೂ ಕೂಡ ನಿನ್ನ ದರ್ಶನ ಎಲ್ಲಿ ಆಗ್ತದೆ? ಮತ್ತೆ ಯಾವತ್ತೂ ಒಂದು ಸಾಯ್ತೀನಲ್ಲ, ಅವಾಗ ಎಲ್ಲಿ ನಿನ್ನ ದರ್ಶನ ಮತ್ತೆ ಸಿಗ್ತದೇನು? ಸಿಗೋದಿಲ್ಲ. ಯಾರು ದರ್ಶನ ಕೊಟ್ಟಿದ್ದೆ, ಆದ ಕಾರಣ ನಾನು ಅದನ್ನ ಬೇಡೋದಿಲ್ಲ ಅಂತ ಅಂದು ಅವನೇ ಖುಷಿ ಆಗ್ತಾ ಇದ್ದಾನೆ. ಅವನೇ ಮುಂದೆ ರಾಮನ ರಾಜ್ಯಭಾರ ಆಗ್ತಾ ಇದ್ದಾನೆ. ಆ ವಾಲಿನೇ ಲವಕುಶರೊಳ ಖುಷಿ ಆಗ್ತಾ ಇದ್ದಾನೆ, ಅವನೇ ಮತ್ತೆ ಅವನಿಗೆ ರಾಜ್ಯಭಾರ ಅಂತಕ್ಕಂಥದ್ದು ಬರ್ತಾ ಇದೆ ಅಂತ ಬರ್ತದೆ, ಇತಿಹಾಸ ಬರ್ತಾ ಇಲ್ಲ. ಅದೇ ತರ ಇಲ್ಲಿ ಕೂಡ ಅದನ್ನ ದುರುಪಯೋಗ ಪಡಲಿಲ್ಲ. ಯಾರು? ಪರೀಕ್ಷಿತ ರಾಜನಾಗಿರ್ತಕ್ಕಂಥವನು ಪ್ರಾರ್ಥನೆ ಮಾಡಿ ಇವನ್ನೆಲ್ಲವನ್ನು ಕೇಳ್ತಾ ಇದ್ದಾನೆ. ಇದಕ್ಕೆ ಉತ್ತರ ರೂಪವಾಗಿ ಮೊದಲೇನು ಪ್ರಶ್ನೆ ಮಾಡಿದ್ರು ಸೂತರು,
ಸೌನಿಕರು ಸೂತ್ರಿ ಏನ್ ಪ್ರಶ್ನೆ ಮಾಡಿದ್ರಲ್ಲ ಅದೇ ಪ್ರಶ್ನೆಗಳನ್ನು ಈತ ಮಾಡ್ತಾ ಇದ್ದಾನೆ. ಪರೀಕ್ಷಿತ್ ರಾಜ ಶುಕಾಚಾರ್ಯ ಮಾಡ್ತಾ ಇದ್ದಾನೆ. ಆ ಶುಕಾಚಾರ್ಯ ಅದಕ್ಕೆ ಉತ್ತರ ರೂಪಾಗಿ ಕೊಟ್ಟಿರ್ತಕ್ಕಂಥ ಉತ್ತರವೇ ಭಾಗವತ. ಅದು ದ್ವಿತೀಯ ಸ್ಕಂದದಿಂದ ಶುಕಾಚಾರ್ಯರು ಭಾಗವತವನ್ನ ಪರೀಕ್ಷಿತ. ಇದು ಮೊದಲು ಯಾಕೆ ಭಾಗವತ ಶುರುವಾಯಿತು ಗೊತ್ತಾಯ್ತಾ, ಹೇಳಲಿಕ್ಕೆ ಕಾರಣ ಏನು, ಯಾರು ಹೇಳಿದ್ರು ಏನು ಅಂತಕ್ಕಂಥ ಇರುತ್ತೆ ನಮ್ಮಲ್ಲಿಗೆ. ಉದ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ